ಇಂಡೋ-ಪಾಕಿಸ್ತಾನ್ ರಿಲೇಷನ್ಸ್. ಈಗ ಈ ಟಾಪಿಕ್ ನ ಉದ್ದೇಶ, ಸೊ ವಾಟ್ ಇಸ್ ದಟ್ ವಿ ಆರ್ ಗೋನಾ ಸ್ಟಡಿ ಇನ್ ದಿಸ್ ಟಾಪಿಕ್ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಗಳು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತ ಗಡಿ ವಿವಾದಗಳು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂತ ಶಾಂತಿ ಒಪ್ಪಂದಗಳು, ಪೀಸ್ ಅಗ್ರಿಮೆಂಟ್ಸ್, ಪಾಕಿಸ್ತಾನದ ಸೋ ಕಾಲ್ಡ್ ಟ್ರೈನ್ಡ್ ಟೆರರಿಸ್ಟ್, ಪಾಕಿಸ್ತಾನದಿಂದ ಟ್ರೈನ್ ಆಗಿರುವಂತ ಭಯೋತ್ಪಾದಕರಿಂದ ಭಾರತದ ಮೇಲಾಗಿರುವಂತಹ ದಾಳಿಗಳು ಹಾಗೂ ಭಾರತದ ಪ್ರತ್ಯುತ್ತರಗಳು ಇಷ್ಟು ಇವತ್ತಿನ ಕಾನ್ಸೆಪ್ಟ್. ಲಿಸನ್ ವೆರಿ ಕೇರ್ಫುಲ್. ನಿಮ್ಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಐ ಮೇಕ್ ಶೂರ್ ದಟ್ ಲೈಕ್ ಯು ನಾಟ್ ಬೋರ್ ಆಗಬಾರ್ದು ನಿಮ್ಗೆ, ಆಯ್ತಾ? ಬಟ್ ಫ್ರಾಂಕ್ ಆಗಿ ಡಿಡ್ ಯು ಎಂಜಾಯ್ ದಿಸ್ ರಷ್ಯಾ ಉಕ್ರೇನ್ ವಾರ್? ಅದಕ್ಕಿಂತ ಬ್ಯೂಟಿಫುಲ್ ಆಗಿದೆ. ಓಕೆ, ಬಟ್ ಸಿ ಇವ್ ಎರಡು ಟಾಪಿಕ್ ಅಂತ ತಗೊಂಡು ಯಾಕೆ ಅಂತಂದ್ರೆ ಫಸ್ಟ್ ಕ್ಲಾಸ್ ನಿಮಗೆ ಇಂಟ್ರೆಸ್ಟಿಂಗ್ ಇರ್ಲಿ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಇಂದ ನಾನು ಡಿವೈಡ್ ಮಾಡ್ಕೋತೀನಿ, ಟೈಮ್ ಸ್ಲಾಟ್ಸ್ ಡಿವೈಡ್ ಮಾಡ್ಕೋತೀನಿ. ಸೊ ಒಂದು 2 hours ನ್ಯಾಷನಲ್ ಇಂಟರ್ನ್ಯಾಷನಲ್, ಹಾಫ್ ಅನ್ ಅವರ್ ಸ್ಟೇಟ್, ಇನ್ನು ಹಾಫ್ ಅನ್ ಅವರ್ ಒಂದು ಇಶ್ಯೂ, ಆಯ್ತಾ? ಎಲ್ಲದಕ್ಕೂ ಈಕ್ವಲ್ ಪ್ರಾಮಿನೆನ್ಸ್ ಕೊಡೋಣ. ನ್ಯಾಷನಲ್ ಇಂಟರ್ನ್ಯಾಷನಲ್ ಕವರ್ ಆಗ್ಬೇಕು, ಸ್ಟೇಟು ಕವರ್ ಆಗ್ಬೇಕು, ಇಶ್ಯೂಸ್ ಕವರ್ ಆಗ್ಬೇಕು. ಫ್ಯಾಕ್ಟ್ಸ್ ನಾನು ನೋಟ್ಸ್ ಕೊಡ್ತೀನಿ, ನೀವು ಓದ್ಕೊಳ್ಳಿ. ಫ್ಯಾಕ್ಟ್ಸ್ ನಾನು ಪಾಠ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಒನ್ ಲೈನರ್ಸ್ ಅಂತ ಕರಿತೀವಿ. ಯು ಕ್ಯಾನ್ ರೀಡ್ ಇಟ್ ಬೈ ಯುವರ್ ಸೆಲ್ಫ್. ಬಟ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಟುಡೇ. ವೈ? ನಾಟ್ ಬಿಕಾಸ್ ಆಫ್ ಇಂಡಿಯಾ ಪಾಕಿಸ್ತಾನ್ ವಾರ್. ಇಲ್ಲ, ಸ್ಟ್ರೆಂತ್ ಅಲ್ಲ, ಸ್ಟ್ರೆಂತ್ ದಟ್ ಸೆಕೆಂಡ್ರಿ. ದ ಬೆಸ್ಟ್ ಪೀಪಲ್ ಫ್ರಮ್ ಎವ್ರಿ ಬ್ಯಾಚ್ ಬಂದಿದ್ದಾರೆ. ಅಂದ್ರೆ ಒಂದ್ ಬ್ಯಾಚ್ ಅಲ್ಲಿ ಎವ್ರಿ ಸಿಂಗಲ್ ಬ್ಯಾಚ್ ಅಲ್ಲಿ ನನಗೆ ಗೊತ್ತಾಗುತ್ತೆ ಬೆಸ್ಟ್ ಸ್ಟೂಡೆಂಟ್ಸ್ ಯಾರು ಅಂತ. ಯಾರು ಆಬ್ಸೆಂಟ್ ಇಲ್ದಲೆ ಕನ್ಸಿಸ್ಟೆಂಟ್ ಕ್ಲಾಸಿಗೆ ಬಂದಿರ್ತಾರೆ, ರೆಗ್ಯುಲರ್ ಆಗಿ ಬಂದಿರ್ತಾರೆ, ಹೆಚ್ಚು ಆಸಕ್ತಿ ತೋರಿಸಿರ್ತಾರೆ ಕ್ಲಾಸಸ್ ಬಗ್ಗೆ, ಅವ್ರು ಫಿಗರ್ ಔಟ್ ಮಾಡಿರ್ತೀವಿ. ಎಲ್ಲಾ ಬ್ಯಾಚಸ್ ಗಳ ಬೆಸ್ಟ್ ಪೀಪಲ್ ಅಟ್ ಒನ್ ಪ್ಲೇಸ್ ಟುಡೇ. ಟು ಬಿ ಫ್ರಾಂಕ್ ಹೇಳ್ತೇನೆ ನಾನು ಹೇಳ್ತೀನಿ, ಬಟ್ ಡವ್ ಅಂತ ಅನ್ಕೋಬಾರ್ದು. ದಿಸ್ ಇಸ್ ಮೈ, ನೋಡಿ, ಆಲ್ರೆಡಿ ಮಾರ್ನಿಂಗ್ ನಂದು 9 to 1:45 ಒಂದು ಸೆಷನ್ ಆಗಿದೆ. 9 to 1:45 ಯಲಹಂಕ ಅದು, ಆಯ್ತಾ? ಅದಕ್ಕೆ ನಾನು 1.5 hour ಟ್ರಾವೆಲ್ ಮಾಡಿದ್ದೀನಿ, 1.5 hour ಮತ್ತೆ ಟ್ರಾವೆಲ್ ಮಾಡಿದ್ದೀನಿ. ಅಂದ್ರೆ ಆಲ್ರೆಡಿ 5 hours ಕ್ಲಾಸು, 3 hours ಟ್ರಾವೆಲಿಂಗ್ ನಂದು ಆಗೋಗಿದೆ. 8 hours ಐ ಆಮ್ ಡನ್. ಬಟ್ ಸ್ಟಿಲ್ ಈ ಸೆಷನ್ ಆಫ್ ಯುವರ್ಸ್ ಇಸ್ ಮೋಟಿವೇಟಿಂಗ್ ಮಿ. ಆಕ್ಚುಲಿ ನಂಗೆ ಟಯರ್ಡ್ನೆಸ್ ಏನು ಅನ್ನಿಸ್ತಾ ಇಲ್ಲ. ಐ ಸ್ಟಿಲ್ ವಾಂಟ್ ಟು ಟೀಚ್ ಅನ್ನಿಸ್ತಿದೆ. ಡವ್ ಅಲ್ಲ ಗುರು, ನಿಜ ಹೇಳಿ. ಆಯ್ತು ಸರ್, ಪ್ಲೀಸ್ ಐ ಟೇಕ್ ಎ ಸ್ಟೋರಿ. ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನಂಗೆ ಡಿವೇಟ್ ಮಾಡಲಿಲ್ಲ ಅಂದ್ರೆ 6:30 ಎಕ್ಸಾಕ್ಟ್ ಬಿಟ್ಬಿಡ್ತೀನಿ. ಓಕೆ, ಆಯ್ತು ಬರ್ 6:50 ಸುಮ್ಮನೆ ಆಯ್ತು ಸರ್. 1947. ಓಕೆ, ಸೊ these 2 countries got independence at once. 1947ರಲ್ಲಿ 2 ದೇಶಗಳಿಗೆ ಏಕಕಾಲಕ್ಕೆ ಸ್ವಾತಂತ್ರ್ಯ ಬಂತು. ಭಾರತ ಮತ್ತು ಪಾಕಿಸ್ತಾನ ವಾಸ್ ಡಿವೈಡೆಡ್, ಅಲ್ವಾ? ಸೊ 2 ಕಂಟ್ರಿಗಳಿದ್ದಾಗ ವಿಲ್ ನಾಟ್ ಸ್ಪೀಕ್ ಅಬೌಟ್ ಪಾಕಿಸ್ತಾನ್. ಓಕೆ, ಸೊ ನಮಗೆ ಕನ್ಸರ್ನ್ ಇರೋದು ಭಾರತದಲ್ಲಿ 552 ರಾಜಮನೆತನಗಳಿತ್ತು. ಇಫ್ ಐ ಆಮ್ ನಾಟ್ ರಾಂಗ್, ಫಿಗರ್ಸ್ ಆರ್ ರೈಟ್ ಅಂತ ಅನ್ಸುತ್ತೆ, ಅಪ್ರಾಕ್ಸಿಮೇಟ್ಲಿ ಅಂತ ಇಟ್ಕೊಳ್ಳಿ. 552 ರಾಜಮನೆತನಗಳಿತ್ತು. ಈ 552 ರಾಜಮನೆತನಗಳು ಒಂದು ಆಫರ್ ಕೊಟ್ಟರು ಬ್ರಿಟಿಷ್. ಈದರ್ ಯು ಕ್ಯಾನ್ ಜಾಯಿನ್ ಇಂಡಿಯಾ ಆರ್ ಈದರ್ ಯು ಕ್ಯಾನ್ ಜಾಯಿನ್ ಪಾಕಿಸ್ತಾನ್, ಅಥವಾ ನೀವು ಸ್ವತಂತ್ರವಾಗಬೇಕಾದ್ರೂ ಇರಬಹುದು. ಆಲ್ಮೋಸ್ಟ್ 99% ಆಫ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಜಾಯಿನ್ ಇಂಡಿಯಾ. ಎಲ್ಲ ಭಾರತಕ್ಕೆ ಸೇರ್ಕೊಂಡ್ರು 3 ಜನದ ಬಿಟ್ಟು, ಆಯ್ತಾ? 3 ಜನ ಬಿಟ್ಟು. ಒಂದು ಕಾಶ್ಮೀರದ ರಾಜ ಹರಿಸಿಂಗ. ಓಕೆ, ಸೊ ಕಾಶ್ಮೀರದ ರಾಜ ಹರಿಸಿಂಗ. ಇನ್ನೊಂದು ಹೈದರಾಬಾದ್ನ ನಿಜಾಮ ಮತ್ತು ಜುನಾಗಢ್. ಇವ್ರು 3 ಜನ ಮಾತ್ರ ನಾವು ಸ್ವತಂತ್ರವಾಗಿರ್ತೀವಿ ಅಂತ ಹೇಳ್ಕೊಂಡ್ರು. ಬಟ್ ಇದ್ರಲ್ಲಿ ಕಾಶ್ಮೀರದ ಪ್ರಾಬ್ಲಮ್ ಇರ್ಲಿಲ್ಲ. ಬಿಕಾಸ್ ಯಾಕೆ ಗೊತ್ತಾ, ನಿಮ್ಗೆ ಇಂಡಿಯಾ ಮ್ಯಾಪ್ ನೋಡ್ಕೊಂಡ್ರೆ ಸರ್ ಕಾಶ್ಮೀರ್ ನೋಡಿ ಸರ್, ಈಗ ಟಾಪ್ ಅಲ್ಲಿ ಇದೆ, ಆಯ್ತಾ? ಇದು ಫುಲ್ ಬೇರ್ಪಟ್ರೆ ನಮ್ಗೆ ಇಶ್ಯೂ ಅಲ್ಲ. ನಮ್ ಅಫ್ಕೋರ್ಸ್ ಭಾರತದ ಕಿರೀಟ ಅಂತ ಕರಿತೀವಿ, ಬಟ್ ಇದು ಬೇರ್ಪಟ್ರೆ ನಮ್ಗೇನು ತೊಂದರೆ ಆಗಲ್ಲ. ಬಟ್ ಈ ಹೈದರಾಬಾದ್ ಮತ್ತು ಜುನಾಗಢಿಗೆ ಅದು ಒಳಗಿದೆ. ಹೈದರಾಬಾದ್ ಈಸ್ ಇನ್ ಸೆಂಟರ್ ಆಫ್ ಇಂಡಿಯಾ, ಕರೆಕ್ಟಾ? ಎಸ್ ಆರ್ ನೋ? ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಹೈದರಾಬಾದ್ ಮತ್ತು ಜುನಾಗಢನ ಸ್ವತಂತ್ರ ರಾಷ್ಟ್ರಗಳಾಗಿ ಬಿಟ್ಬಿಟ್ರೆ ಅದು ಇಟ್ಸ್ ಅಲ್ಸರ್ ಇನ್ ದ ಸ್ಟೊಮಕ್ ಅಂತಂದು. ಹೊಟ್ಟೆ ಒಳಗಡೆ ಇರತಕ್ಕಂಥ ಉಣ್ಣಿದ್ದಂಗದು, ಬಹಳ ಡೇಂಜರ್. ಇಟ್ಸ್ ಅಲ್ಸರ್ ಇನ್ ದ ಸ್ಟೊಮಕ್. ಹಂಗಾಗಿ ವಿ ಕೆನಾಟ್ ಕನ್ಸಿಡರ್ ಹೈದರಾಬಾದ್ ಅಂಡ್ ಜುನಾಗಢ್ ಅಂತ ಹೇಳಿ ಸೊ ಮಿಲಿಟರಿ ಇನ್ವೇಷನ್ ಮಾಡಿದ್ರು. ಆಪರೇಷನ್ ಪೋಲೋ ನಡೀತು, ನಿಮಗೆ ಗೊತ್ತಿದೆ. ಓಕೆ, ಆಪರೇಷನ್ ಪೋಲೋ ಕಂಡಕ್ಟ್ ಮಾಡಿ ಹೈದರಾಬಾದ್ ಅನ್ನ ಅಕ್ವೈರ್ ಮಾಡ್ಕೊಳ್ಳಾಯ್ತು. ಆ ನಂತರದಲ್ಲಿ ಜುನಾಗಢ್ ಮೇಲೆ ಅಟ್ಯಾಕ್ ಮಾಡಿದ್ವಿ, ಅದು ಕೂಡ ಕೈಗೆ ಸಿಕ್ತು. ಬಟ್ ಕಾಶ್ಮೀರದ ಒಂದು ಇಂಡಿಪೆಂಡೆಂಟ್ ಸ್ಟೇಟ್ ಆಯ್ತು.
ಕಾಶ್ಮೀರ ರಾಜಾ ಹರಿ ಸಿಂಗ್ ಎಷ್ಟೇ ಕನ್ವಿನ್ಸ್ ಮಾಡಿದ್ವಿ ಒಪ್ಲಿಲ್ಲ. ಇಲ್ಲ ನಾನು ಪಾಕಿಸ್ತಾನಕ್ಕೆ ಹೋಗಲ್ಲ, ಇಂಡಿಯಾಕ್ಕೆ ಹೋಗಲ್ಲ, ನಾನು ಸಪರೇಟ್ ಆಗಿರ್ತೀನಿ. ಓಕೆ, ಇಟ್ ಬಿಕಮ್ ಎ ಇಂಡಿಪೆಂಡೆಂಟ್ ಸ್ಟೇಟ್. ಸರ್, ಸ್ವತಂತ್ರ ರಾಷ್ಟ್ರ ಒಂದು ಕಂಟ್ರಿ ಉಳ್ಕೊಂತೀವಿ ಅಂತ ದೇ ಆಪ್ಟೆಡ್. ಸಿಕ್ಕಿದ್ದ ಚಾನ್ಸು ಸರ್. ಓಕೆ, 1948 ಅಲ್ಲಿ ಅಲ್ಲ, ಈಗ ಕಾಶ್ಮೀರ್ ಸ್ಟ್ರಾಂಗ್, ಪಾಕಿಸ್ತಾನ ಸ್ಟ್ರಾಂಗ್. ಪಾಕಿಸ್ತಾನ ಸ್ಟ್ರಾಂಗ್ ವೆನ್ ಇಟ್ ಕಮ್ಸ್ ಟು ಕಾಶ್ಮೀರ್. ಸಿಕ್ಕಿದ್ದ ಚಾನ್ಸು ಕಾಶ್ಮೀರ್ನ ಆಕ್ಯುಪೈ ಮಾಡ್ಕೊಳ್ಳೋಣ ಅಂತ ಹೇಳಿ 1948 ಅಲ್ಲಿ ಪಾಕಿಸ್ತಾನ್ ಇನ್ವೇಡೆಡ್ ಕಾಶ್ಮೀರ್, ಯುದ್ಧ ಮಾಡಿದ್ರು. ಆ ಟೈಮಲ್ಲಿ ರಾಜಾ ಹರಿ ಸಿಂಗ್ ಭಾರತಕ್ಕೊಂದು ಪತ್ರ ಬರೀತಾರೆ, ನನಗೆ ನೀವು ಸಪೋರ್ಟ್ ಮಾಡಿದ್ದೆ ಆದ್ರೆ ನಾನು ಭಾರತ ಜೊತೆಗೆ ಇರ್ತೀನಿ. ಸೊ ಇಂಡಿಯಾ ಫಾಟ್ ವಿತ್ ಪಾಕಿಸ್ತಾನ್. ಇದು ಭಾರತ ಮತ್ತು ಪಾಕಿಸ್ತಾನದ ಮೊದಲ ಯುದ್ಧ. ಸ್ವಾತಂತ್ರ್ಯ ಬಂದ ಇನ್ನೂ 1 ವರ್ಷ ಆಗಿಲ್ಲ. ಫಸ್ಟ್ ವಾರ್ ಆಫ್ ಇಂಡಿಯಾ ಪಾಕಿಸ್ತಾನ್ 1948. ಓಕೆ, ಯುದ್ಧ ಮಾಡ್ತಿದ್ರು. ಆ ಟೈಮಲ್ಲಿ ಯುನೈಟೆಡ್ ನೇಷನ್ಸ್ ಇಂಟರ್ವೆನ್ ಮಾಡ್ಬಿಟ್ರು. ಯುದ್ಧ ಮಾಡಬಾರ್ದು, ಈಗ ತಾನೇ ಎಸ್ಟಾಬ್ಲಿಷ್ ಆಗಿದ್ವಿ ಯುನೈಟೆಡ್ ನೇಷನ್. ಅವ್ರದ್ದು ಇನ್ನೊಂಥರ ಕ್ರಮ. ಅವ್ರು ಯುದ್ಧ ಮಾಡಿ ಇಬ್ರನ್ನು ಸ್ವಲ್ಪ ಕೂಲ್ ಮಾಡ್ಬಿಟ್ಟು ಕಾಶ್ಮೀರ್ನ ಹೊಡೆದಾಕಿದ್ರು. 1/3 ಆಫ್ ದ ಕಾಶ್ಮೀರ್ ವಾಸ್ ಗಿವನ್ ಟು ಪಾಕಿಸ್ತಾನ್. ಓಕೆ, ಸೊ 2/3 ಆಫ್ ದ ಕಾಶ್ಮೀರ್ ವಾಸ್ ಗಿವನ್ ಟು ಇಂಡಿಯಾ. ಎಂತ ಕರ್ಮ ಇದು. ನಾವು ಈ ಮಧ್ಯಸ್ಥಿಕೆ ವಹಿಸೋನು ನಂಬಾರ್ದೆ. ಈ ಮೊನ್ನೆ ಆಪರೇಷನ್ ಸಿಂಧೂರ್ ನಡಿಬೇಕಾದ್ರೆ ಟ್ರಂಪ್ ಏನಾದ್ರು ಸುಮ್ಮನಿದ್ದಿದ್ರೆ ಇಷ್ಟೊಂದು ಒಂದು ಗತಿ ಕಾಣಿಸಿರ್ತದೆ. ಮಧ್ಯಸ್ಥಿಕೆ ವಹಿಸಿ ಎಲ್ಲ ಹಾಳಾಗೋಯ್ತದೆ. ಇಟ್ಲಾಗೆ ಒಂಥರ ಈ ಬಿಲ್ಡಪ್ ತಗೊಳಕ್ಕಾಗ್ತಿಲ್ಲ, ಹೊಡೆದಾಕ್ದಂಗೂ ಅಲ್ಲ. ಓಕೆ, ಬಟ್ ಯುನೈಟೆಡ್ ನೇಷನ್ಸ್ ಇಂಟರ್ವ್ಯೂನ್ ಮಾಡಿದ್ರು. ಸೊ 1/3 ಪಾಕಿಸ್ತಾನಕ್ಕೆ ಕೊಟ್ಟರು, 2/3 ಇಂಡಿಯಾಗೆ ಕೊಟ್ಟರು. ಓಕೆ, ಸೊ ಏನ್ ಪಾಕಿಸ್ತಾನಕ್ಕೆ ಕೊಟ್ರಲ್ಲ, ದಿಸ್ ಬಿಕೇಮ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, POK ಅಂತ ಕರಿತೀವಿ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಇನ್ನು ಉಳ್ಕೊಂಡಿದ್ದೇನೈತಿ ಇದು ಭಾರತಕ್ಕೆ ಬಂತು. ಬಟ್ ಇಲ್ಲಿ ನೋಡಿ, ಇಲ್ಲಿ ಅಕ್ಷಯ ಚಿಹ್ನೆ ಇದೆ. ಇದು ಆಕ್ಚುಲಿ ಭಾರತದ್ದೇ. 1962 ಇಂಡೋ ಚೈನಾ ವಾರ್ ಅಲ್ಲಿ ಚೈನಾ ಕಿತ್ಕೊಂಡಿರೋದು ಇದು. ಬಟ್ ಯುನೈಟೆಡ್ ನೇಷನ್ಸ್ ಕೊಟ್ಟಾಗ ಪೂರ್ತಿ ಕೊಟ್ಟಿದ್ರು, ಇಷ್ಟು ಪೂರ್ತಿ. ಅಂದ್ರೆ 2/3 ಆಫ್ ದ ಕಾಶ್ಮೀರ್ ವಾಸ್ ಗಿವನ್ ಟು ಇಂಡಿಯಾ. ಅವತ್ತೇನಾದ್ರು ಯುನೈಟೆಡ್ ನೇಷನ್ಸ್ ಇಂಟರ್ವ್ಯೂ ಮಾಡಿರ್ಲಿಲ್ಲ ಅಂದಿದ್ರೆ ಭಾರತ ಪಾಕಿಸ್ತಾನ ಯುದ್ಧ ಮಾಡಿರೋದು, ಭಾರತ ಗೆದ್ದಿರೋದು, ಪೂರ್ತಿ ಕಾಶ್ಮೀರ ಸಿಕ್ಕಿರೋದು. ಅದಕ್ಕೆ ಹೇಳಿದ್ದು ಮಧ್ಯಸ್ಥಿಕೆ ವಹಿಸೋರು ನಂಬಾರ್ದು ಅಂತ. ಬಟ್ ಓಕೆ, ಸೊ ದಿಸ್ ಹ್ಯಾಪನ್. ಓಕೆ, ಸೊ ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನ ಪಾಕಿಸ್ತಾನಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂತ ಕರೀತಾರೆ. ಸೊ ನಮ್ಮಲ್ಲಿ ಸ್ಟೇಟ್ಸ್ ಇದಾವೆ, 28 ರಾಜ್ಯಗಳಿದಾವೆ. ಅವರಲ್ಲಿ ಪ್ರಾವಿನ್ಸಸ್ ಅಂತ ಕರೀತಾರೆ, ಸ್ಟೇಟ್ಸ್ ಅಂತ ಕರೆಯಲ್ಲ. ಸೊ ಗಿಲ್ಗಿಟ್ ಬಾಲ್ಟಿಸ್ತಾನ್ ಇಸ್ ಎ ಪ್ರಾವಿನ್ಸ್ ಆಫ್ ಪಾಕಿಸ್ತಾನ್. ಬಟ್ ಫಾರ್ ಅಸ್ ಇಟ್ ಇಸ್ ಕಾಲ್ಡ್ ಅಸ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಓಕೆ, ಸರಿ. ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಮತ್ತು ಜಮ್ಮು ಕಾಶ್ಮೀರ್, ಓಕೆ, ಅಥವಾ ಭಾರತ ಮತ್ತು POK ನಡುವೆ ಇರುವಂತ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆ ಏನಿದೆಯಲ್ಲ, ಈ ಗಡಿ ರೇಖೆಯನ್ನ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಲೈನ್ ಆಫ್ ಕಂಟ್ರೋಲ್. ನೋಡ್ರಿ, ನೀವು ಒಂದ್ ಮಾತು ಹೇಳ್ತೀನಿ ನೋಡ್ರಿ. ನೀವು ಸ್ವಲ್ಪ ಈ ಕಾಶ್ಮೀರದ 2 ಕೊಂಬುಗಳಿದ್ದಂಗೆ, ಒಂದು ಕೊಂಬನ್ನ ಪಾಕಿಸ್ತಾನ ಕಿತ್ಕೊಂಡಿದೆ, ಇನ್ನೊಂದು ಕೊಂಬನ್ನು ಚೈನಾ ಕಿತ್ಕೊಂಡಿದೆ. ಬಟ್ ನಿಜವಾದ ಭಾರತ ಇರೋದು ಇಷ್ಟೇ ಸರ್. ಆಕ್ಚುಲಿ ಏನು ಎಲ್ಲೋ ಪೋರ್ಷನ್ ಇದೆಯಲ್ಲ, ನಿಜವಾದ ಭಾರತ ಇರೋದು ಇಷ್ಟೇ. ಸುಮ್ಮನೆ ಇದನ್ನ ಮ್ಯಾಪ್ ಅಲ್ಲಿ ಹಾಕಂತೀವಿ ಅಷ್ಟೇ, ಬಟ್ ಅದಿಲ್ಲ ನಮ್ಮ ಹತ್ರ. ನಮ್ಮ ಹತ್ರ ಒರಿಜಿನಲಿ ಇಲ್ಲ ಅದು. ಕಾಶ್ಮೀರ ಇರೋದೇ ಇಷ್ಟು. ಆಯ್ತಾ? ಸರಿ. ದಿಸ್ ಇಸ್ 1948 Indo-Pakistan war. It resulted in the partition of Kashmir. 1/3 of the Kashmir was given to Pakistan, 2/3 was given to India. Okay, and partition line was called as line of control. ಆಯ್ತಾ? ಓಕೆ, ನೆಕ್ಸ್ಟ್ ಇದಾಗಿ ನೋಡಿ 1962 ಏನಾಯ್ತು ಅಂತಂದ್ರೆ, ಓಕೆ, ಚೈನಾ ಇನ್ವೇಡೆಡ್ ಇಂಡಿಯಾ. ಚೈನಾ ಭಾರತದ ಮೇಲೆ ಆಕ್ರಮಣವಾಯಿತು. ಅಂಡ್ ವಿ ಲಾಸ್ಟ್ ದ ವಾರ್. ಸಾಮರ್ಥ್ಯ ಇಲ್ಲ ಅಂತಲ್ಲ, ಬಿಕಾಸ್ ವಿ ವರ್ ಅನ್ಪ್ರಿಪೇರ್ಡ್. ಯುದ್ಧ ಮಾಡ್ತಾರಂತ ಊಹೆನೂ ಇರಲಿಲ್ಲ ನಮ್ಗೆ. ಜವಾಹರ್ಲಾಲ್ ನೆಹರು ಅವರ ಮುಟ್ಟಾಳ ಕೆಲಸ. ಕೆಲವು ವಿಚಾರದಲ್ಲಿ ಬೈಬೇಕು ಅನ್ಸುತ್ತೆ, ಕೆಲವು ವಿಚಾರದಲ್ಲಿ ಹೊಗಳಬೇಕು ಅನ್ಸುತ್ತೆ. ಬಿಕಾಸ್ ಆಸ್ ಅ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಐ ವಾಂಟ್ ಟು ಅಪ್ರಿಷಿಯೇಟ್ ಹಿಮ್. ಈಸ್ ಎ ಟ್ರೂಲಿ ಸ್ಟೇಟ್ಸ್ಮನ್, ನೋ ಡೌಟ್ ಅಬೌಟ್ ಇಟ್. ಆದ್ರೆ ನೋಡಿ ಎಂತ ಕೆಲಸ ಮಾಡಿದ್ರು. 1947 ಅಲ್ಲಿ ಭಾರತ ಸ್ವತಂತ್ರ ಸಿಕ್ಕಿದಾಗ ಯುನೈಟೆಡ್ ನೇಷನ್ಸ್ ಕರೆಸಿತ್ತು.
ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ನಿಮಗೆ ಪರ್ಮನೆಂಟ್ ಮೆಂಬರ್ಶಿಪ್ ಕೊಡ್ತೀವಿ ಬನ್ನಿ ಅಂತ. ನನಗೇನ್ ಬೇಡ, ನನ್ನ ಫ್ರೆಂಡ್ ಚೈನಾ ಇದ್ದಾನೆ, ಚೈನಾ ಹತ್ರ ಇದೆ, ನಮ್ಮ ಹತ್ರ ಇದ್ದಂಗೆ, ಕೊನೆಗೆ ಸಿಕ್ಕಿ ಚಿಪ್ಪು. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇವತ್ತಿಗೆ 5 ಪರ್ಮನೆಂಟ್ ಮೆಂಬರ್ಸ್ ಯಾವುದು? USA, UK, ಫ್ರಾನ್ಸ್, ಚೈನಾ, ಇಂಡಿಯಾನ. ಒಂದ್ ಕಡೆ ಹೇಳ್ರಿ, USA, UK, ಫ್ರಾನ್ಸ್, ಚೈನಾ, ರಷ್ಯಾ. ಚೈನಾ ಆಫರ್ ಕೂಡ ಬಂದಿರಲಿಲ್ಲ. ಚೈನಾ ಜೊತೆಗೆ ಉತ್ತಮ ಸಂಬಂಧವನ್ನು ಗಳಿಸೋದಕ್ಕೋಸ್ಕರ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನು ಗಿಫ್ಟ್ ಆಗಿ ಕೊಟ್ಟಂತ ಮುಟ್ಟಾಳ ಕೆಲಸ ಗೊತ್ತಾಗಿದೆ. ಚೈನಾ ಜೊತೆಗೆ ಎಷ್ಟು ಕ್ಲೋಸ್ ಆಗಿರ್ಬೇಕು ಅಂದ್ರೆ ಒಂದು ಫಾರಿನ್ ಪಾಲಿಸಿ ಡಿಸೈನ್ ಮಾಡ್ತಾರೆ. ಹಿಂದೂ ಚೀನಿ ಬಾಯಿ ಅಂತ, ವಿ ಆರ್ ಲೈಕ್ ಬ್ರದರ್ಸ್. ಓಕೆ, ವಿ ಆರ್ ಲೈಕ್ ಬ್ರದರ್ಸ್. ಹಿಂದೂ ಚೀ ಬಾಯಿ ಅಂತ ಫಾರಿನ್ ಪಾಲಿಸಿ ಡಿಸೈನ್ ಮಾಡ್ತಾರೆ, ಪರ್ಮನೆಂಟ್ ಮೆಂಬರ್ಶಿಪ್ ಬಿಟ್ಕೊಡ್ತಾರೆ. ಅವತ್ತು ಮಾಡಿದ ತಪ್ಪು. ಇವತ್ತಿಗೂ ಕೂಡ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಇವತ್ತಿಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. 5 ದೇಶಗಳು ಒಪ್ಬೇಕು, 4 ದೇಶಗಳು ಒಪ್ತವೆ, ಯಾರೊಪ್ಪಲ್ಲ. ಅಂಡ್ ಆಲ್ ಆಫ್ ಎ ಸಡನ್ ಚೈನಾ ಅಟ್ಯಾಕ್ಡ್ ಇಂಡಿಯಾ ಅಂಡ್ ಇಂಡಿಯಾ ಲಾಸ್ಟ್ ದಿಸ್ ಪೋರ್ಷನ್. ಅದನ್ನ ಅಕ್ಸಾಯ್ ಚಿನ್ ಅಂತ ಕರ್ಕೊಂಡ್ರು, ನಾವಿದನ್ನ ಲದಾಖ್ ಅಂತ ಕರಿತೀವಿ. ಓಕೆ, ಈ ಅಕ್ಸಾಯ್ ಚಿನ್ನು ಮತ್ತೆ ಲದಾಖ್, ಓಕೆ, ಈ ನಡುವೆ ಹಾದು ಹೋಗುವಂತ ಗಡಿ ರೇಖೆಯನ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಅಲ್ಲಿ ಲೈನ್ ಆಫ್ ಕಂಟ್ರೋಲ್, ಇಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಅಲ್ಲಿ LOC, ಇಲ್ಲಿ LOAC. ಆಯ್ತಾ? ಸರಿ, ಅಲ್ಲ ನಾನು ಹೇಳ್ತಿರೋದು, ವಿ ಲಾಸ್ಟ್ ದ ವಾರ್ ಬಿಕಾಸ್ ವಿ ವರ್ ಅನ್ಪ್ರಿಪೇರ್ಡ್. ಗೊತ್ತಿರ್ಲಿಲ್ಲ ನಮ್ಗೆ, ಬಟ್ ಗೊತ್ತಿದ್ರೆ 100% ಗೆಲ್ತಿದ್ವಿ. ಸರ್, ಇಸ್ರೇಲ್ ಅಂತಕ್ಕಂಥ ಒಂದು ಪುಟ್ಟ ರಾಷ್ಟ್ರ, 56 ಇಸ್ಲಾಮಿಕ್ ನೇಷನ್ಸ್ ಅನ್ನು ವಿರುದ್ಧ ಹೋರಾಟ ಮಾಡುತ್ತೆ ಅಂತಂದ್ರೆ ಭಾರತಕ್ಕೇನ್ರಿ ಕಡಿಮೆ ಇದೆ? 56 ಮುಸಲ್ಮಾನ ರಾಷ್ಟ್ರಗಳ ನಡುವೆ ಇರತಕ್ಕಂಥ ಯಹೂದಿಗಳ ರಾಷ್ಟ್ರ ಇಸ್ರೇಲ್. ವೆರಿ ಸ್ಮಾಲ್ ಕಂಟ್ರಿ, ಬಟ್ ಇಟ್ ಸ್ಟ್ರೈಕ್ಸ್ ಇರಾನ್ ಟುಡೇ. ಒಂದು ಚಿಕ್ಕ ರಾಷ್ಟ್ರಕ್ಕಷ್ಟು ದೇಶ ಪ್ರೇಮ ಇರ್ಬೇಕಾದ್ರೆ ನಮ್ಗಿರಲ್ಲ. ಬಟ್ ವಿ ಲಾಸ್ಟ್ ದ ವಾರ್ ಅನ್ಫಾರ್ಚುನೇಟ್ಲಿ ಬಿಕಾಸ್ ಯು ಆರ್ ನಾಟ್ ಪ್ರಿಪೇರ್ಡ್. ಆಯ್ತು, ಈಗ 1962 ಇಂಡೋ ಚೈನಾ ವಾರ್ ಅಲ್ಲಿ ಭಾರತ ಸೋತಿದ್ದಕ್ಕೆ, ಚೈನಾ ಗೆದ್ದಿದ್ದಕ್ಕೆ ಈ ಪೋರ್ಷನ್ ಅನ್ನ ಪಾಕಿಸ್ತಾನ ಚೈನಾಗೆ ಗಿಫ್ಟ್ ಆಗಿ ಕೊಟ್ಟಿದೆ. ಇದನ್ನ ಸಕ್ಷ್ಗಾಮ್ ಕಣಿವೆ ಅಂತ ಕರಿತೀವಿ. 1962ರ ಯುದ್ಧದಲ್ಲಿ ಚೈನಾ ಭಾರತವನ್ನ ಸೋಲಿಸಿದ್ದಕ್ಕೆ ಪಾಕಿಸ್ತಾನ ಕೊಟ್ಟಿರತಕ್ಕಂಥ ಲ್ಯಾಂಡ್ ಗಿಫ್ಟ್ ಇದು. ಆ ಗಿಫ್ಟ್ ಕೊಟ್ಟಿದ್ದಕ್ಕೆ ಚೈನಾ ಒಂದು ಅಡ್ವೈಸ್ ಕೊಡ್ತು. 1962 ವಾರಲ್ಲಿ ಭಾರತ ಸೋತಿದೆ. ಭಾರತದ ವಿಲ್ ಪವರ್ ಕಡಿಮೆ ಆಗಿರುತ್ತೆ, ಮೊರಾಲೆ ಕಡಿಮೆ ಆಗಿರುತ್ತೆ, ಮತ್ತೊಂದು ಯುದ್ಧ ಮಾಡಿ ಅಂತ. ಭಾರತದ ದೌರ್ಬಲ್ಯವನ್ನು ಪರಿಗಣಿಸಿ 1965ರಲ್ಲಿ ಮತ್ತೆ ಯುದ್ಧ ಮಾಡ್ತಾರೆ. ಸೆಕೆಂಡ್ ಅಟ್ಯಾಕ್ ಆನ್ ಇಂಡಿಯಾ ಫ್ರಮ್ ಪಾಕಿಸ್ತಾನ್. ದಿಸ್ ಇಸ್ ಕಾಲ್ಡ್ ಅಸ್ 1965 ಇಂಡಿಯಾ ಪಾಕಿಸ್ತಾನ್ ವಾರ್. ಯಾವ ಭಾರತ ಸೋಲ್ತು, ಮೊರಾಲೆ ಕಡಿಮೆ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ 2ನೇ ಬಾರಿ ಯುದ್ಧ ಮಾಡ್ತಾರೆ. ಅವಾಗ ಅಮೆರಿಕ, USA ಮತ್ತೆ USSR ಎರಡೂ ಕೂಡ ಇಂಟರ್ವ್ಯೂನ್ ಮಾಡಿ ಮತ್ತೆ ಯುದ್ಧವನ್ನು ನಿಲ್ಲಿಸ್ತಾರೆ. ಬಟ್ ಈ 2 ಅಟ್ಯಾಕ್ ಅನ್ನ ಭಾರತಕ್ಕೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. 48ರ ಫಸ್ಟ್ ಇಂಡೋ ಪಾಕಿಸ್ತಾನ್, 65ರ ಸೆಕೆಂಡ್ ಇಂಡೋ ಪಾಕಿಸ್ತಾನ್ ಅನ್ನು ಭಾರತ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ವಿ ವರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ಆಯ್ತಾ? ಸೊ ಈ ಟೈಮಲ್ಲಿ ಏನಾಯ್ತು, ಸೇ ನೋಡಿ, ಈ ಟೈಮಲ್ಲಿ ಆಯ್ತು. ಸಿ ಈಗ ನೀವು ಇಂಡಿಪೆಂಡೆನ್ಸ್ ಬಂದಾಗ, ಎಸ್, ಇಫ್ ಯು ಸಿ ದ ಮ್ಯಾಪ್ ಹಿಯರ್, ಅಬ್ಸರ್ವ್ ಮಾಡಿ ಸರ್. ಇಂಡಿಪೆಂಡೆನ್ಸ್ ಬಂದ 1947 ಅಲ್ಲಿ ಇಂಡಿಪೆಂಡೆನ್ಸ್ ಬಂದಾಗ ವಿ ಹ್ಯಾಡ್ ಮ್ಯಾಪ್ ನೋಡಿ ಕಾಣಿಸ್ತಿದೆ ನಿಮಗೆ. ಓಕೆ, 2 ಪಾಕಿಸ್ತಾನ ಕ್ರಿಯೇಟ್ ಮಾಡಿದ್ರು, ಒಂದು ವೆಸ್ಟ್ ಪಾಕಿಸ್ತಾನ, ಒಂದು ಈಸ್ಟ್ ಪಾಕಿಸ್ತಾನ. ಸೀದಾ ಮ್ಯಾಪ್. ಸೊ ನೋಡಿ, 2 ಪಾಕಿಸ್ತಾನ ಕ್ರಿಯೇಟ್ ಮಾಡಿದ್ರು, ಒಂದು ವೆಸ್ಟ್ ಪಾಕಿಸ್ತಾನ, ಒಂದು ಈಸ್ಟ್ ಪಾಕಿಸ್ತಾನ. ಇವತ್ತಿನ ಬಾಂಗ್ಲಾದೇಶ ಇದೆಯಲ್ಲ, ಅದು ಈಸ್ಟ್ ಪಾಕಿಸ್ತಾನ.
ಆಯ್ತಾ. ಬಟ್ ಆದ್ರೆ ಎರಡು ಪಾಕಿಸ್ತಾನ ಕ್ರಿಯೇಟ್ ಮಾಡಿದಾಗಲೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅಕ್ಕಪಕ್ಕದಲ್ಲಿ ಎರಡು ಶತ್ರುಗಳನ್ನ ಇಟ್ಕೊಳ್ಳೋದು ಜೋಬಲ್ ಬಾಂಬ್ ಇಟ್ಕೊಂಡಂಗೆ ಅಂತ. ಯಾವ ಟೈಮಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗ್ತದೆ. ಇಟ್ಸ್ ವೆರಿ ಡೇಂಜರಸ್. ಸೊ ನೋಡಿ, ಬಟ್ ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬಿಕಾಸ್ ಆನ್ಸೆಸ್ಟರ್ಸೇ ಬೇರೆ, ಇವ್ರ ಆನ್ಸೆಸ್ಟರ್ಸೇ ಬೇರೆ. ಆಯ್ತಾ. ಬಟ್ ಈಸ್ಟ್ ಪಾಕಿಸ್ತಾನದ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಎಲ್ಲಿತ್ತು? ವೆಸ್ಟ್ ಪಾಕಿಸ್ತಾನದಲ್ಲಿತ್ತು. ಈ ವೆಸ್ಟ್ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ಕಂಟ್ರೋಲ್ ಮಾಡಕ್ಕೋಸ್ಕರ ತಮ್ಮ ಸೇನೆಯನ್ನೇ ನಿಯೋಜನೆ ಮಾಡಿತ್ತು. ಓಕೆ, ದಿಸ್ ವಾಸ್ ಕಂಟ್ರೋಲ್ಡ್ ಬೈ ಮಿಲಿಟರಿ ಜನರಲ್ ಆಫ್ ಪಾಕಿಸ್ತಾನ್. ಈ ಪಾಕಿಸ್ತಾನಿ ಆರ್ಮಿದು ದೌರ್ಜನ್ಯ ಅಂದ್ರೆ ದೌರ್ಜನ್ಯ. ಬೆಂಗಾಲಿ ಮುಸಲ್ಮಾನರ ನರಸಂಹಾರ ಆಯಿತು. ಇಟ್ ವಾಸ್ ಜಿನೋಸೈಡ್. Genocide is nothing but mass killing of people. ಕಂಡ ಬೆಂಗಾಲಿ ಮುಸಲ್ಮಾನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿತು, ಸಾಯಿಸೋದು. There was rape, mass rape and mass genocides in East Pakistan by Pakistan Army. ಇದು ಯಾವಾಗ ಇಷ್ಟು ದೌರ್ಜನ್ಯ ತಾರತಮ್ಯ ಎಲ್ಲ ಶುರು ಆಯ್ತು? ಇಲ್ಲಿ ಬೆಂಗಾಲಿ ಮುಸಲ್ಮಾನರು ರೊಚ್ಚಿಗೆದ್ರು. ಈ ಬೆಂಗಾಲಿ ಮುಸಲ್ಮಾನರನ್ನ ಓಕೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಎತ್ಕಟ್ಟಿದ್ದೆ ಭಾರತ. ಅವ್ರಿಗೆ ಎತ್ಕಟ್ಟಿ ಅವ್ರ ಮೇಲೆ ರೆಬೆಲಿಯಸ್ ದಂಗೆಗಳ ತರ ಮಾಡಿದ್ದೆ ನಾವು. ಕೇಳಿದ್ದೆ ನಾವು, ನಿಮ್ಗೆ ಅವ್ರ ಕಂಡ್ರೆ ಆಗ್ತಾ ಇಲ್ಲಲ್ಲ, ನಿಮಗೆ ಯುದ್ಧ ಮಾಡ್ಬೇಕು ಅಂತ ಅನಿಸ್ತಾ ಇದೆಯಲ್ಲ, ನಿಮಗೆ ನಮ್ ಸಪೋರ್ಟ್ ಬೇಕಲ್ವಾ? ಇದು ಕೇಳಿದ್ದೆ ನಾವು ಆಕ್ಚುಲಿ. ಯಾಕೆಂದ್ರೆ 1947 ಅಲ್ಲಿ ಭಾರತವನ್ನ ತುಂಡು ಮಾಡಿ ಎರಡು ದೇಶ ಕ್ರಿಯೇಟ್ ಮಾಡಿದ್ರಲ್ಲ, ಅದರ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕಾಗಿತ್ತು. ಸೊ ಇಲ್ಲಿರ್ತಕ್ಕಂಥ ಬೆಂಗಾಲಿ ಮುಸಲ್ಮಾನರಿಗೆ ಅಭಯ ಹಸ್ತವನ್ನ ಚಾಚಿ ಅಂದ್ರೆ ಹೆಲ್ಪ್ ಮಾಡಿ ಇವ್ರನ್ನ ಅವ್ರ ಮೇಲೆ ಎತ್ಕಟ್ಟಿ ಇವ್ರ ಪರವಾಗಿ ಅವ್ರ ಹತ್ರ ಯುದ್ಧ ಮಾಡಿದ್ದೇ ಭಾರತ. ಇದನ್ನು 1971 ಬಾಂಗ್ಲಾ ವಿಮೋಚನಾ ಯುದ್ಧ ಅಂತ ಕರಿತೀವಿ. 1971 ಲಿಬರೇಷನ್ ಆಫ್ ಬಾಂಗ್ಲಾದೇಶ್ ವಾರ್ ಅಥವಾ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಅಂತ ಕೂಡ ಕರೀತೀವಿ. ಓಕೆ, ಎತ್ಕಟ್ಟಿ ಈ ಪಾಕಿಸ್ತಾನದ ನೇವಿ ಏನ್ ಮಾಡಿತ್ತು, ತಮ್ಮ ಯುದ್ಧ ನೌಕೆಗಳನ್ನು ತಂದು ಇಲ್ಲಿ ಅಟ್ಯಾಕ್ ಮಾಡಕ್ ಬಂದಿತ್ತು. ಇಡೀ ಪಾಕಿಸ್ತಾನವನ್ನು ಸೋಲಿಸಿ ಓಕೆ 93,000 ಸೈನಿಕರನ್ನ ಸೆರೆ ಹಿಡಿದು ಮಂಡಿ ಊರಿಸಿ ಯುದ್ಧ ಖೈದಿಗಳನ್ನಾಗಿ ಮಾಡಿದ್ದು ಭಾರತ. 93,000 soldiers were arrested from Pakistan. And this all credits goes to Indira Gandhi. ಅದಕ್ಕೆ ನನಗೆ ಯಾವಾಗಲೂ ಒಂದು ತಮಾಷೆ ಮಾಡ್ತಿರ್ತೇನೆ. ಅರೆ ಇಷ್ಟೊತ್ತು ಮಾಡಿ ತಮಾಷೆಲ್ಲ ಇದು ಪಾಠ. 1971 ಪಾಕಿಸ್ತಾನಕ್ಕೆ ಹೆರಿಗೆ ನೋವು ಶುರು ಆಗಿತ್ತು. ಇಂದಿರಾ ಗಾಂಧಿ ಡೆಲಿವರಿ ಮಾಡಿದ್ರು, ಅವಳು ಮುಟ್ಟಿದ ಮಗುನೇ ಬಾಂಗ್ಲಾದೇಶ ಅಂತ. ಓಕೆ, ಮೆಟಾಫರ್ ಅದು ಇರ್ಲಿ, ಸರಿನಾ? ಸೊ ಯುದ್ಧ ಮಾಡಕ್ಕೆ ಅಂತ ಬಂದವ್ರನ್ನ ಸೋಲಿಸಿ 93,000 ಸೈನಿಕರನ್ನ ಮಂಡಿ ಊರಿಸಿ ಯುದ್ಧ ಖೈದಿಗಳಾಗಿ ಸೆರೆ ಹಿಡಿದಿದ್ರು. ಪಾಕಿಸ್ತಾನದವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಆಯ್ತು ಬಿಟ್ಬಿಡಿ, ಏನೋ ಆಗಿದ್ದಾಗೋಯ್ತು, ಬಾಂಗ್ಲಾದೇಶ ಅಂತ ಒಂದು ಸಪರೇಟ್ ಕಂಟ್ರಿ ಕೊಟ್ಬಿಡ್ತೀವಿ ಬಿಟ್ಬಿಡಿ ಅಂತ. ಅವತ್ತು ಇಂದಿರಾ ಗಾಂಧಿ ತಪ್ಪು ಮಾಡಿದ್ರು. ಪಾಕಿಸ್ತಾನದ ಸಾರಿಗೆ ಇಂದಿರಾ ಗಾಂಧಿ ಮನ್ಸು ಹೋದ್ಬಿಟ್ರು. ಯಾಕೆಂದ್ರೆ ಸರ್ ಆಯ್ತು ಅದೆಲ್ಲ ಓಕೆ, ಬಟ್ ಪ್ರತೀಕಾರವಾಗಿ ಜಮ್ಮು ಕಾಶ್ಮೀರವನ್ನು ವಾಪಸ್ ಕೇಳಬೇಕಾಗಿತ್ತು. ಕೇಳಿಲ್ಲ. ಅವರು ಸಾರಿ ಕೇಳಿದ್ದಕ್ಕೆ ಪಾಕಿಸ್ತಾನದ ಒಟ್ಟಿಗೆ ಒಂದು ಶಾಂತಿ ಒಪ್ಪಂದವನ್ನು ಸೈನ್ ಹಾಕಿದ್ರು. ದಿಸ್ ಇಸ್ ಕಾಲ್ಡ್ ಅಸ್ ಶಿಮ್ಲಾ ಅಗ್ರಿಮೆಂಟ್ 1972. ಶಿಮ್ಲಾ ಅಗ್ರಿಮೆಂಟ್ 1972. ಸರ್ ಇಫ್ ಯು ಅಬ್ಸರ್ವ್ ನೋಡಿ, ಶಿಮ್ಲಾ ಒಪ್ಪಂದ ನೋಡಿ, ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ವಾರ್ ಆಯ್ತು, ಇಂಡೋ ಪಾಕಿಸ್ತಾನ್ ವಾರ್ 1947, 1948 ಆಯ್ತು, ಇಂಡೋ ಪಾಕಿಸ್ತಾನ್ ವಾರ್ 1965 ಆಯ್ತು. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಇಂಡೋ ಪಾಕಿಸ್ತಾನ್ ವಾರ್ 1971. ಇಟ್ ಎಂಡೆಡ್ ವಿತ್ ಶಿಮ್ಲಾ ಅಗ್ರಿಮೆಂಟ್. ಓಕೆ, ಸೊ ಶಿಮ್ಲಾ ಅಗ್ರಿಮೆಂಟ್ ಓಕೆ ಶಿಮ್ಲಾ ಅಗ್ರಿಮೆಂಟ್ ಏನ್ ಹೇಳುತ್ತೆ? ಶಿಮ್ಲಾ ಅಗ್ರಿಮೆಂಟ್ ಅಂದ್ರೆ ನಂಬರ್ 1, ಇಟ್ ಎಂಡೆಡ್ ವಿತ್ ದ ಕ್ರಿಯೇಷನ್ ಆಫ್ ನ್ಯೂ ಕಂಟ್ರಿ ಕಾಲ್ಡ್ ಆಸ್ ಬಾಂಗ್ಲಾದೇಶ್.
ಅವತ್ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಭಾರತವನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಏನಂತ ನೋಡಿ, ಆಯ್ತು ಬಾಂಗ್ಲಾದೇಶವನ್ನು ಕೊಟ್ಬಿಡ್ತೀವಿ, ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಕೊಟ್ಬಿಡ್ತೀವಿ, ಬಟ್ ಇನ್ ಮುಂದೆ ನಾವಿಬ್ರು ಶಾಂತಿಯುತವಾಗಿ ಬದುಕೋಣ. ಪಾಕಿಸ್ತಾನ ಮಾಡಿ ಡವ್ ಇದು ನೋಡಿ ಏನೇನ್ ಹೇಳ್ತಾರೆ ಅಂತ. ಸಿ ಪ್ಲೀಸ್, ಯಾವುದೇ ಕಾರಣಕ್ಕೂ ಲೈನ್ ಆಫ್ ಕಂಟ್ರೋಲ್ ನ ವೈಲೇಟ್ ಮಾಡೋದು ಬೇಡ. ಲೈನ್ ಆಫ್ ಕಂಟ್ರೋಲ್ ದಟ್ ನಾವು ಬರಲ್ಲ, ನೀವು ಬರ್ಬಿಟ್ರಿ. ಇನ್ ಮುಂದೆ ಯುದ್ಧಗಳಿಗೆ ಕೊನೆ ಹಾಕೋಣ, ಫ್ರೆಂಡ್ಸ್ ಆಗಿರೋಣ, ಸಹಬಾಳ್ವೆಯಿಂದ ಬದುಕೋಣ, ಹಾರ್ಮೋನಿಯಸ್. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಶಾಂತಿ ಕಾಪಾಡೋಣ. ಉಭಯ ದೇಶಗಳು ಸ್ವಾತಂತ್ರ್ಯ, ಸಾರ್ವಭೌಮತೆ, ಸಮಗ್ರತೆ ಮತ್ತು ಏಕತೆಯಿಂದ ಇರೋಣ. ಒಬ್ಬರೊಬ್ಬರು ಇಂಟರ್ನಲ್ ವಿಚಾರಗಳ ತಲೆ ಹಾಕೋದು ಬೇಡ. ದಿಸ್ ವಾಸ್ ಶಿಮ್ಲಾ ಅಗ್ರಿಮೆಂಟ್ ಪಾಕಿಸ್ತಾನ ಜೊತೆ. ಬಾಂಗ್ಲಾದೇಶವನ್ನು ಕ್ರಿಯೇಟ್ ಸ್ವತಂತ್ರ ರಾಷ್ಟ್ರ ಬಿಟ್ಬಿಡ್ತೀವಿ, ಬಟ್ ಇನ್ ಮುಂದೆ ಲೈನ್ ಆಫ್ ಕಂಟ್ರೋಲ್ ನ ರೆಸ್ಪೆಕ್ಟ್ ಮಾಡೋಣ, ಯುದ್ಧಗಳನ್ನು ನಿಲ್ಸೋಣ, ಫ್ರೆಂಡ್ಲಿ ಆಗಿರೋಣ, ಸಹಬಾಳ್ವೆಯಿಂದ ಬದುಕೋಣ, ಉಭಯ ದೇಶಗಳ ಸಾರ್ವಭೌಮತೆಯನ್ನು ರೆಸ್ಪೆಕ್ಟ್ ಮಾಡೋಣ. ಎಷ್ಟೆಲ್ಲ ಸೈನ್ ಹಾಕಿದ್ ಪಾಕಿಸ್ತಾನ ನನಗೆ ಗೊತ್ತಿದೆ ನಿಮ್ಗೆ. ಇಟ್ ಇಸ್ ಕಂಟ್ರಿ ವಿತೌಟ್ ಸ್ಟ್ಯಾಂಡ್, ವಿತೌಟ್ ಎನಿ ಎಥಿಕ್ಸ್. ಓಕೆ, ಇಷ್ಟೆಲ್ಲ ಸೈನ್ ಆಗಿದ್ ಪಾಕಿಸ್ತಾನ ಸರ್ ನೋಡಿ 1972 ಶಿಮ್ಲಾ ಅಗ್ರಿಮೆಂಟ್ ಸೈನ್ ಆಗಿತ್ತು. ಒಂದ್ 25 ವರ್ಷ ಸುಮ್ಮನಿದ್ರು. ಶಿಮ್ಲಾ ಅಗ್ರಿಮೆಂಟ್ ಒಂದ್ 25 ವರ್ಷ ವರ್ಕ್ ಆಯ್ತು. ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಸಿಯರ್ ನಿಮ್ಗೆ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಒಂದು ಜಾಗ ಇದೆ, ಕಾರ್ಗಿಲ್ ಅಂತ. ಓಕೆ, ಸೊ ಬ್ರದರ್, ಈ ಕಾರ್ಗಿಲ್ ಜಾಗ ಹೆಂಗಿದೆ ಗೊತ್ತಾ? ಒಂಥರ ಫುಲ್ಲು ಕಡಿದಾದ ಪರ್ವತಗಳು, ಸ್ಟೀಪ್ ಮೌಂಟೈನ್ಸ್, 15,000 ಅಡಿ 20,000 ಅಡಿ ಎತ್ತರದ ಪರ್ವತಗಳಿದೆ. ಇಟ್ ಇಸ್ ನಾಟ್ ಹ್ಯಾಬಿಟಬಲ್. ಮನುಷ್ಯ ವಾಸ ಮಾಡಿ ಬಹಳ ಕಷ್ಟ ಅಲ್ಲಿ. ಕಡಿದಾದ ಪರ್ವತಗಳು, ಆಳವಾಗಿರುವಂತ ಪಾತಾಳಗಳು. ಇಟ್ಸ್ ಅ ವೆರಿ ಟಫ್ ಟರೈನ್. ಬಟ್ ಇದು ಪೊಸಿಷನ್ ಹೆಂಗಿದೆ ಅಂತಂದ್ರೆ ನಮಗೆ ಇಂಡಿಯನ್ಸ್ಗೆ, ನೀವು ಇಂಡಿಯಾದಲ್ಲಿ ನೋಡಿದಾಗ, ಕಾರ್ಗಿಲ್ ನೋಡಿದಾಗ ಎತ್ತರವಾದ ಪರ್ವತಗಳು ಕಾಣ್ತವೆ. ನಮ್ಗೆ ಇಟ್ಸ್ ಎ ಹೈಯರ್ ಎಲಿವೇಟೆಡ್ ರೀಜನ್. ಬಟ್ ಪಾಕಿಸ್ತಾನ್ಗೆ ಅದು ಸಮದಟ್ಟವಾದ ಪ್ರದೇಶದಲ್ಲಿದೆ. ಅವ್ರಿಗದು ಈಕ್ವಲೆಂಟ್ ಇದೆ, ನಮ್ಗೆ ಎತ್ತರದಲ್ಲಿದೆ. ಆಯ್ತಾ? ಸೊ ಬಟ್ ಈ ಕಾರ್ಗಿಲ್ ಪ್ರದೇಶ ಭಾರತಕ್ಕೆ ಸಂಬಂಧಪಟ್ಟಿದ್ದು. 1990 ಆ ಬೆಟ್ಟವನ್ನ ಪಾಕಿಸ್ತಾನದ ಸೇನಾಪಡೆ ವಶಪಡಿಸ್ಕೊಂಡ್ಬಿಡುತ್ತೆ. ಕಾರ್ಗಿಲ್ ಬೆಟ್ಟ ಗುಡ್ಡಗಳನ್ನ ಆಮೇಲೆ ವಶಪಡಿಸ್ಕೊಂಡಿದ್ರನ್ನು ಗೊತ್ತಾಗಿರ್ಲಿಲ್ಲ ನಮ್ಗೆ. ಮೇಲ್ಗಡೆ ಪಾಕಿಸ್ತಾನದ ಬಾವುಟ ಹಾರಾಟ ಮಾಡ್ತದೆ. ಅವಾಗ ಗೊತ್ತಾಗಿದ್ದು ಕಾರ್ಗಿಲ್ ಪಾಕಿಸ್ತಾನ ಆಕ್ಯುಪೈ ಮಾಡಿದೆ 1999. ಅವಾಗ there's a story. I'm very proud of this guy, ಮೇಜರ್ ಮನೋಜ್ ಕುಮಾರ್ ಪಾಂಡೆ. ಈ ಕತೆ ನಾನು ಹೇಳಲೇಬೇಕು ಸರ್ ಇನ್ಸ್ಟೆನ್ಸ್ಗೆ. ಓಕೆ, ಸೊ ಬೇಸಿಕಲಿ ಹೂ ಇಸ್ ಮನೋಜ್ ಕುಮಾರ್ ಪಾಂಡೆ? ಕಾರ್ಗಿಲ್ ಬೆಟ್ಟವನ್ನ ಭಾರತಕ್ಕೋಸ್ಕರ ಗೆದ್ಕೊಟ್ಟವರು ಮೇಜರ್ ಮನೋಜ್ ಕುಮಾರ್ ಪಾಂಡೆ. ನನಗೆ ಇವತ್ತಿನ ಯಂಗ್ಸ್ಟರ್ಸ್ ಅಲ್ಲಿ ಒಂದು ಟ್ಯಾಟೂ ಟ್ರೆಂಡ್ ಇದೆ. ಓಕೆ, ಸೊ ಪುಟ್ ಟ್ಯಾಟೂ, ಏನೋ ಒಂದು ಟ್ಯಾಟೂ ಹಾಕ್ಸ್ಕೊತಾರೆ. ತಪ್ಪೋ ಸರಿನೋ ಅವರ ವೈಯಕ್ತಿಕ ಅಭಿರುಚಿಗಳು, ನಾವು ಅದನ್ನ ಕಮೆಂಟ್ ಮಾಡಕ್ ಬರಲ್ಲ. ಬಟ್ ಯಾರೋ ಟ್ಯಾಟೂ ಹಾಕ್ಸ್ಕೋಬೇಕಂದ್ರೆ ಈ ಲೈನ್ಸ್ ಹಾಕ್ಸ್ಕೊಬೇಕು. OSD ಅಂತ ನಾನು ಹೇಳ್ತೇನೆ. ಬೇಸಿಕಲಿ ವಾಸ್ ಅನ್ ಇಂಜಿನಿಯರ್. ಓಕೆ, ಸೊ ವೆಲ್ ಕ್ವಾಲಿಫೈಡ್ ಪರ್ಸನ್. ಪ್ಲೇಸ್ಮೆಂಟ್ ಕೂಡ ಆಗಿತ್ತು, ಲಕ್ಷಾಂತರ ರೂಪಾಯಿ ಪ್ಯಾಕೇಜು ಸಿಕ್ಕಿತ್ತು. ತನ್ನ ಎಲ್ಲ ಜಾಬ್ಗಳನ್ನು ತಿರಸ್ಕಾರ ಮಾಡಿ ಇಂಡಿಯನ್ ಆರ್ಮಿ ಸೇರ್ಬೇಕು ಅಂತ ಹೊರಡ್ತಾರೆ. ಸೊ ಆಫೀಸರ್ ರ್ಯಾಂಕಿಂಗ್ ಎಕ್ಸಾಮ್ ಬರೆದಿರ್ತಾರೆ, ಪಾಸ್ ಆಗುತ್ತೆ. ಸೊ ಎಲ್ಲ ಫಿಸಿಕಲ್ ರೌಂಡ್ಸ್ ನ ಕ್ಲಿಯರ್ ಮಾಡಿರ್ತಾರೆ. ಲಾಸ್ಟಿಗೆ ಇಂಟರ್ವ್ಯೂ ಕೊಡ್ಬೇಕು. ಸೊ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ ಅವ್ರನ್ನ ಕೇಳಲಾಗುತ್ತೆ, ಮೇಜರ್ ಮನೋಜ್ ಕುಮಾರ್ ಪಾಂಡೆ, ಅಲ್ಲಪ್ಪ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ಯಾ, ಇಂಜಿನಿಯರ್ ಬೇರೆ, ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ, ನಿನಗೆ ಯಾಕೆ ಬೇಕು? ಮೇಜರ್ ಮನೋಜ್ ಕುಮಾರ್ ಪಾಂಡೆ ಹೇಳ್ತಾರೆ, ಕರೆಕ್ಟ್ ಸರ್ ನೀವು ಹೇಳಿದ್ದು, ನಾನು ಬಹಳ ಕಂಪನಿಗಳಿಗೆ ಹೋಗಿ ಬಂದೆ, ಯಾವ ಕಂಪನಿಲೂ ಪರಮವೀರ್ ಚಕ್ರ ಕೊಡಲ್ವಂತೆ ಸರ್, ಅದಿಲ್ಲಿ ಮಾತ್ರ ಕೊಡೋದಂತ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಹುತಾತ್ಮರಾದಂತ ಯೋಧರಿಗೆ ಮಾತ್ರ ಪರಮವೀರ್ ಚಕ್ರ ಕೊಡ್ಲಾಗುತ್ತೆ. ಸಾಯಕ್ ರೆಡಿ ಇದ್ದಾರೆ ಪುಣ್ಯಾತ್ಮ. ಈ ಕೇಮ್ ಟು ಡೈ. ಸೊ ಫೈನಲಿ ಗಾಟೆಡ್ ಸೆಲೆಕ್ಟ್ ಆದ್ರು. ಸೊ ಕಾರ್ಗಿಲ್ ಬೆಟ್ಟವನ್ನು ಪಾಕಿಸ್ತಾನ ವಶಪಡಿಸಿಕೊಂಡಂತ ಟೈಮಲ್ಲಿ ಅವ್ರನ್ನ ಕರೆದ್ರು.
ಒಂದು ತಂಡ ರಚನೆ ಮಾಡಿ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿ. ಒಂದು 10-12 ಕಮಾಂಡೋಗಳ ಪಡೆ ರೆಡಿ ಮಾಡಿದ್ರು, ಲೆಡ್ ಬೈ ಮನೋಜ್ ಕುಮಾರ್ ಪಾಂಡೆ. ಸರ್ ಹೆಂಗಿದೆ ಕಾರ್ಗಿಲ್ ಅಂತಂದ್ರೆ, ನೀವು ನೋಡಿ, ಹತ್ತಬೇಕಾದ್ರೆ ನಾರ್ಮಲ್ ಡ್ರೆಸ್ ಅಲ್ಲಿ ಹತ್ತಕ್ಕಾಗಲ್ಲ, ಗೆರಿಲ್ಲಾ ವಾರ್ಫೇರ್ ಅಲ್ಲಿ ಹತ್ತಬೇಕು. ಗುರ್ತಿಡಿಬಾರ್ದು, ಗೆರಿಲ್ಲಾ ವಾರ್ಫೇರ್. ಈ ಆರ್ಮಿ ಡ್ರೆಸ್ ಎಲ್ಲ ಒಂಥರ ನಿಮ್ಗೆ ಹುಲ್ಲು ಸೊಪ್ಪು ಆತರ. ಆಮೇಲೆ ನೋಡಿ, ಹತ್ಬೇಕಾರೆ ರಾತ್ರಿ ಹೊತ್ತು ಹತ್ತಬೇಕು, ಬೆಳಗ್ಗೆ ಸೈಲೆಂಟ್ ಆಗಿರ್ಬೇಕು. 25 kg ಬ್ಯಾಗ್ weight, ಮದ್ದು ಗುಂಡುಗಳು, ಗ್ರೆನೇಡ್ಗಳನ್ನು ತುಂಬಿಕೊಂಡು ಹತ್ತಬೇಕು. ಬೆಳಗ್ಗೆ ಹೊತ್ತೆಲ್ಲರೂ ಜಾಗ ಮಾಡ್ಕೋಬೇಕು, ರೆಸ್ಟ್ ಮಾಡಬೇಕು, ಬ್ಯಾಗಲ್ಲಿ ಫುಡ್ ಪ್ಯಾಕೆಟ್ಗಳನ್ನು ಕ್ಯಾರಿ ಮಾಡಬೇಕು, ಮತ್ತೆ ಹತ್ತಬೇಕು. 3-4 ಜನ ಹತ್ತಬೇಕು, ತುದಿಗೆ ಹೋಗ್ಬೇಕು. ಅಕಸ್ಮಾತ್ ಇವ್ರು ಹತ್ತುತ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು ಪಾಕಿಸ್ತಾನಕ್ಕೆ ಅಂದ್ರೆ, ಶೂಟ್ ಮಾಡೋಂಥ ಅವಶ್ಯಕತೆನೂ ಇಲ್ಲ, ಒಂದು ಬಂಡೆ ಹಿಂಗ್ ತಳ್ಳಿಬಿಟ್ರೆ ಸಾಕು, ಒಂದು ಪೀಸು ಸಿಗಲ್ಲ. 10-12 ಜನಗಳ ಕಮಾಂಡೋಗಳ ಪಡೆ ತಯಾರಾಯಿತು. ಟ್ರೈನ್ ಸ್ಟಾರ್ಟ್ ಟು ಕ್ಲೈಂಬ್. ಎಷ್ಟೋ ಫೀಟ್ ಇದೆ, ತುಂಬಾ ಹೈಟ್ ಇದೆ, ಸ್ಟೀಪ್ ಮೌಂಟೇನ್. ಹಿಂಗಿಲ್ಲ, ಹೆಂಗಿದೆ. ಸೊ ಕಾರ್ಗಿಲ್ ಬೆಟ್ಟವನ್ನು ಹತ್ತಿದ್ರು. ತಮ್ಮ ಬ್ಯಾಗ್ಗಳಿಂದ ಗ್ರೆನೇಡ್ಗಳನ್ನು ತೆಗೆದು ಪಾಕಿಸ್ತಾನದ ಬಂಕರ್ಗಳ ಮೇಲೆ ಬಿಸಾಡಿದ್ರು. ಪಾಕಿಸ್ತಾನಿ ಬಂಕರ್ಗಳು ಛಿದ್ರ ಆಗೋಯ್ತು. ಆ ಕಡೆಯಿಂದ ಒಂದು 50-60 ಪಾಕಿಸ್ತಾನಿ ಸೈನಿಕರು ಓಡಿ ಬಂದ್ರಂತೆ. ಈ 10 ಜನಗಳ ಪಡೆ 60 ಪಾಕಿಸ್ತಾನಿ ಸೋಲ್ಜರ್ಸ್ ಅನ್ನ ಮಾರಣ ಹೋಮ ಮಾಡಾಕಿದ್ರು ಅಂತ ಇತಿಹಾಸ ಉಲ್ಲೇಖ ಮಾಡುತ್ತೆ. ಓನ್ಲಿ 10 soldiers ಫೈಟ್. ಅದಕ್ಕೆ ಅದು ಸಿಂಬಲ್ ಆಫ್ ಬ್ರೇವರಿ ಅಂತ ಕರಿತೀವಿ ನಾವು ಅದನ್ನು. ಕಾರ್ಗಿಲ್ ಯುದ್ಧವನ್ನ ಸಿಂಬಲ್ ಆಫ್ ಶೌರ್ಯದ ಸಂಕೇತ. 10 ಜನ ಭಾರತೀಯ ಸೈನಿಕರು 70 ಜನ ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಗುಳ್ಳಾಕಿದ್ರು. ಏನ್ ಕಾರ್ಗಿಲ್ ಬೆಟ್ಟ ಗೆದ್ಕೊಂಡ್ರು. ಮೇಜರ್ ಮನೋಜ್ ಕುಮಾರ್ ಪಾಂಡೆ ಭಾರತದ ಬಾವುಟ ನೀನ್ ಹಾರಿಸ್ಬೇಕಾದ್ರೆ ಒಂದು ಗುಂಡ್ ಬಂದು ರಪ್ ಅಂತ ಹಣೆಗೆ ಬಿತ್ತು. ಶಾರ್ಟ್. ತನ್ನ ಸೈನಿಕರನ್ನು ಕರೆದು ಹೇಳಿದ್ರಂತೆ ಮೇಜರ್ ಮನೋಜ್ ಕುಮಾರ್ ಪಾಂಡೆ, ಅದು ಉಳಿಯಲ್ಲ ಅಂತ ಅವ್ರಿಗೆ ಗೊತ್ತಾಗಿತ್ತು. ನೀವು ವಾಪಸ್ ಹೋದ್ಮೇಲೆ ನನ್ನ ದೇಶದ ನಾಗರಿಕರಿಗೆ ಒಂದು ಮಾತು ಹೇಳಬೇಕು, ಯಾವತ್ತೇ ಎದುರಾಳಿಗಳು ಬಂದ್ರು ಭಾರತದ ಸೈನಿಕರು ಎದೆ ಕೊಡ್ತಾರೆ ಬಿಟ್ರೆ ಬೆನ್ನನ್ನಲ್ಲ ಅಂತ ಹೇಳಬೇಕು. ಅಂಡ್ ವಾಸ್ ಡೈಡ್. ಕಾರ್ಗಿಲ್ ಬೆಟ್ಟ ಮನೋಜ್ ಕುಮಾರ್ ಪಾಂಡೆ ಅವರು ಇಲ್ದೆ ಗೆದ್ದಿತ್ತು. ಅವ್ರ ಡೆಡ್ ಬಾಡಿ ಮನೆಗೆ ಬಂತು. ಆಕ್ಚುಲಿ ಒಬ್ಬರು ಹೆಣ್ಮಗಳಿಗೆ ಕರೆಸಿದ್ರು, ಅವ್ರ ಪರ್ಸನಲ್ ಡೈರಿ ಬರ್ಕೊಂಡಿದ್ರು. ಆಕ್ಚುಲಿ ಅದನ್ನು ಓದಿಸಿದ್ರು. ಬಹಳ ಇನ್ಸ್ಪಿರೇಷನಲ್ ಲೈನ್ಸ್. ಮೋಸ್ಟ್ಲಿ ಏನಾದ್ರು ಟ್ಯಾಟೋ ಹಾಕ್ಸ್ಕೋಬೇಕಾದ್ರೆ ಇದು ಲೈನ್ಸ್ ಹಾಕ್ಸ್ಕೋಬೇಕು ಅಂತ ಅನ್ಸುತ್ತೆ. ಅಂಡ್ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ನನಗೆ, ಥ್ರಿಲ್ ಅನ್ಸ್ಬಿಡುತ್ತೆ. ಅವ್ರು ಬರ್ಕೊಂಡಿದ್ರು, ನಾನು ನನ್ನ ರಕ್ತದ ಬೆಲೆ ಏನು ಅಂತ ಪ್ರೂವ್ ಮಾಡೋಕ್ಕಿಂತ ಮುಂಚೆ ಸಾವಿರಾದ್ರೂ ಬಂದ್ರೆ ಸಾವನ್ನು ಕೊಂದು ಬಿಡ್ತೀನಿ ಅಂತ ಬರ್ಕೊಂಡಿದ್ರು. ನನ್ನ ಸಾಮರ್ಥ್ಯ, ನನ್ನ ರಕ್ತದ ಬೆಲೆ, ನನ್ನ ದೇಶ ಪ್ರೇಮ ಏನು ಅಂತ ಗೊತ್ತಾಗಕ್ಕಿಂತ ಮುಂಚೆನೆ ಸಾವು ಬಂದ್ರೆ ಸಾವನ್ನು ಕೊಂದು ಬಿಡ್ತೀನಿ ಅಂತ ಬರ್ಕೊಂಡಿದ್ರು. ಸೊ ವಿ ಲಾಸ್ಟ್ ಹಿಮ್. ಸತ್ತಾಗ ಒಂದು 26-27 ವರ್ಷ ಆಗಿದ್ದಿರ್ಬೋದು ಅಷ್ಟೆ. ಸಾಯ್ಲಿಕ್ಕೆ ಅಂತಾನೆ ಬಂದು, ಬಟ್ ಗೆದ್ದು ಸತ್ತರಷ್ಟೆ. ಸೊ ದಿಸ್ ವಾಸ್ ಲೈಕ್ ಕಾರ್ಗಿಲ್ ವಾರ್. ಓಕೆ, ಸೊ ಎಸ್, ಸೊ ಕಾರ್ಗಿಲ್ ಬೆಟ್ಟವನ್ನು ವಶಪಡಿಸ್ಕೊಂಡ್ವಿ. ದಿಸ್ ವಾಸ್ ಅ ಫೋರ್ತ್ ವಾರ್. ಸೊ ಆ ಟೈಮಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರು ಅಟಲ್ ಬಿಹಾರಿ ವಾಜಪೇಯಿ. ಈ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ ಕಂಪೇರ್ ಮಾಡ್ಕೊಂಡಾಗ ಅಟಲ್ ಬಿಹಾರಿ ವಾಜಪೇಯಿ ವಾಸ್ ಎ ಲಿಬರಲ್ ಮ್ಯಾನ್, ಕವಿ ಹೃದಯಿ, ವೆರಿ ಸಾಫ್ಟ್ ಪರ್ಸನ್. ಬಟ್ ನರೇಂದ್ರ ಮೋದಿ ಅವರು ಈಸ್ ಎ ಟಫ್ ಗೈ. ಅಟಲ್ ಬಿಹಾರಿ ವಾಜಪೇಯಿ ಪಾಲಿಟಿಕ್ಸ್ ಅಲ್ಲಿ ಇದ್ದಷ್ಟು ದಿನ ಅಜಾತ ಶತ್ರುಗಳಾಗಿ ಬದುಕಿದ್ರು. ಕಾಂಗ್ರೆಸ್ನವ್ರು ಇಷ್ಟಪಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ. ಮೋಸ್ಟ್ಲಿ ಮೋದಿ ಅವ್ರನ್ನ ರಿಟೈರ್ ಆದ್ಮೇಲೆ ಇಷ್ಟಪಡ್ತಾರೆ, ಇವಾಗ ಪಡಲ್ಲ. ದಟ್ಸ್ ಎ ಡಿಫ್ರೆಂಟ್ ಗೇಮ್. ಸೊ ಅವತ್ತಿನ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಪರ್ವೇಜ್ ಮುಷರಫ್ ಅವ್ರನ್ನ ಕರೆಸಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಎಷ್ಟು ದಿನ ಅಂತ ಯುದ್ಧ ಮಾಡ್ತಾರೆ, ಒಂದು ಗೆಲ್ಲಿಲ್ಲ. 45 ಯುದ್ಧ ಸೋತಿದ್ದಾರೆ, 65 ಯುದ್ಧ ಸೋತಿದಾರ, 71 ಯುದ್ಧ ಸೋತಿದಾರ, 99 ಯುದ್ಧ ಸೋತಿದ್ದಾರೆ. ಸುಮ್ಮನೆ ಫ್ರೆಂಡ್ಸ್ ಆಗಿದ್ ಬಿಡೋಣ, ಯಾಕೆ ಬೇಕು. ಒಂದು ಮೀಟಿಂಗ್ ಆಯ್ತು, ಆಗ್ರಾ ಸಮಿಟ್ 2001 ಅಂತ ಕರೀತಿ.
ಈ ಮೀಟಿಂಗ್ ಅಲ್ಲಿ 3 ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಒಂದು, ಇಬ್ಬರ ನ್ಯೂಕ್ಲಿಯರ್ ಬಾಂಬ್ ಇದೆ, ಬಳಸಬಾರದು. ಎರಡನೇದು, ಓಕೆ, ಜಮ್ಮು ಕಾಶ್ಮೀರದ ವಿವಾದವನ್ನು ಬಗೆಹರಿಸ್ಕೊಳ್ಳೋಣ. ಮೂರನೇದು, ಭಯೋತ್ಪಾದನೆಯನ್ನ ನಿಲ್ಲಿಸ್ಬೇಕು ನೀವು ಅಂತ. 3 ವಿಚಾರಗಳ ಬಗ್ಗೆ ಸಮ್ಮಿತಿತ್ತು. ಒಂದು ಪರಮಾಣು ಬಾಂಬು, ಜಮ್ಮು ಕಾಶ್ಮೀರ ಡಿಸ್ಪ್ಯೂಟ್ ಅಂಡ್ ಟೆರರಿಸಂ. ಪರ್ವೇಜ್ ಮುಷರಫ್ 2 ವಿಚಾರಕ್ಕೆ ಒಪ್ಕೊಂಡ್ರು. ಆಯ್ತು, ನ್ಯೂಕ್ಲಿಯರ್ ಬಾಂಬ್ ಹಾಕಲ್ಲ, ನೀವು ಹಾಕ್ಬೇಡಿ, ಪ್ರಯೋಗ ಮಾಡೋದು ಬೇಡ, 2 ದೇಶಗಳಿಗೆ ನಷ್ಟ ಆಗುತ್ತೆ. ಟೆರರಿಸಂ ವಿಲ್ ಸ್ಟಾಪ್, ಬಟ್ ಜಮ್ಮು ಕಾಶ್ಮೀರವನ್ನು ವಾಪಸ್ ಕೊಡಕ್ಕಾಗಲ್ಲ ಅಂತ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು, ಎದ್ದೋಗು ಅಂತ. ಸೊ ಆಗ್ರಾ ಸಮಿಟ್ ವಾಸ್ ಫೇಲ್ಡ್. ಆಗ್ರಾ ಸಮಿಟ್ ವಾಸ್ ಫೇಲ್ಡ್. ಸೊ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರುವಂತ ಅಧಿಕೃತ ಯುದ್ಧಗಳು ಮತ್ತು ಶಾಂತಿ ಒಪ್ಪಂದ. ಆಯ್ತಾ? ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತ ಸಂಘರ್ಷದಲ್ಲಿರುವ ಪ್ರದೇಶಗಳು. ಫಸ್ಟ್ ನಾನು ಆಲ್ರೆಡಿ ಜಮ್ಮು ಕಾಶ್ಮೀರ ಮಾತಾಡ್ಬಿಟ್ಟಿದ್ದೀನಿ. ಓಕೆ, ಜಮ್ಮು ಕಾಶ್ಮೀರ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ. ಸೊ ಅವರು ಗಿಲ್ಗಿಟ್ ಬಾಲ್ಟಿಸ್ತಾನ್ ಅವ್ರಿಗೆ ಹೋಗಿದೆ, ನಮ್ಮ ಹತ್ರ ಜಮ್ಮು ಕಾಶ್ಮೀರ ಉಳ್ಕೊಂಡಿದೆ. ಆಯ್ತಾ? ಸೆಕೆಂಡ್ ಗಡಿ ವಿವಾದ ಏನು ಅಂತಂದ್ರೆ, ಸರ್ ನಾನು ನಿಮ್ಗೆ ಇಲ್ಲಿ ಸಕ್ಷ್ಕಾಮ್ ಕಣಿ ನೋಡಿ ಕೇಳಿಸ್ಕೊಳ್ಳಿ. ಸಕ್ಷ್ಕಾಮ್ ಕಣಿವೆ ಅಂತ ನಿಮ್ಗೆ ಏನ್ ಹೇಳಿದ್ನಲ್ಲ, ಇದರಲ್ಲಿ ಒಂದು ಪರ್ವತ ಇದೆ, ಒಂದು ಹಿಮ ಪರ್ವತ, ಸಿಯಾಚಿನ್ ಗ್ಲೇಸಿಯರ್ ಅಂತ. ಸೊ ಇಟ್ಸ್ ಎ ಡಿಸ್ಪ್ಯೂಟೆಡ್ ಟೆರಿಟರಿ. ಅಂದ್ರೆ ಅಲ್ಲ, ಸಕ್ಷ್ಕಾಮ್ ಕಣಿವೆ ಇಸ್ ಅ ಪಾರ್ಟ್ ಆಫ್ POK, ಅದನ್ನ ಅವ್ರು ಚೈನಾ ಕೊಟ್ಟಿದ್ದಾರೆ. ಬಟ್ ಆ ಸಕ್ಷ್ಕಾಮ್ ಕಣಿವೆ ಮತ್ತು ನಮ್ಮ ಜಮ್ಮು ಕಾಶ್ಮೀರ ನಡುವೆ ಒಂದು ಜಾಗ ಇದೆ, ಸಿಯಾಚಿನ್ ಅಂತ. ಇಟ್ಸ್ ಎ ಡಿಸ್ಪ್ಯೂಟೆಡ್ ಟೆರಿಟರಿ. ಅವ್ರದ್ದು ಅಂತಾರೆ, ನಾವು ನಮ್ದು ಅಂತೀವಿ, ಬಟ್ ಇಟ್ ಈಸ್ ಪ್ರೆಸೆಂಟ್ಲಿ ನಮ್ಮ ಹತ್ರನೇ ಇದೆ ಸಿಯಾಚಿನ್ ಗ್ಲೇಸಿಯರ್. ಓಕೆ, ಬಟ್ ಸಿಯಾಚಿನ್ ರಿಯಲಿ ಟಫ್. ಸರ್ ನೋಡಿ, ಸಿಯಾಚಿನ್ ಅಲ್ಲಿ ಭಾರತೀಯ ಯೋಧರು ಹೆಂಗ್ ಕೆಲಸ ಮಾಡ್ತಾರೆ ಅಂತ ಒಂದು ಪಿಕ್ಚರ್ ತೋರಿಸ್ಬಿಡ್ತೀವಿ. ಓಕೆ ಸರ್, -70 ಇರುತ್ತೆ ಸರ್. ನೋಡಿ, ಮೈನಸ್ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ -70 ಹೋದಾಗ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ಪ್ರಾಪರ್ ಇಮೇಜ್. -70 ಇರುತ್ತೆ ಟೆಂಪರೇಚರ್. ಯು ಕ್ಯಾನಾಟ್ ವಾಕ್, ಯು ಕ್ಯಾನಾಟ್ ವಾಕ್. ನೋಡಿ, ಯು ಕ್ಯಾನಾಟ್ ವಾಕ್. ಯಾರೊಬ್ರು ಆರ್ಮಿ ವೆಟರನ್ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ರು. ಆ ಡ್ಯೂಟಿನಲ್ಲಿ ಅವರ ಇಡೀ ಅಧಿಕಾರಾವಧಿಯಲ್ಲಿ ಒಂದಿಷ್ಟು ತಿಂಗಳು ಅಂತ ಸಿಯಾಚಿನ್ ಡ್ಯೂಟಿ ಹಾಕ್ಬಿಡ್ತಾರಂತೆ. -70 ಡಿಗ್ರಿ ಟೆಂಪರೇಚರ್ ವಾಸ ಮಾಡಬೇಕು. ಸರಿ, ಈ ಡ್ಯೂಟಿ ಮಾಡಿದ್ರೆ ಅವರ ಜೀವಿತಾವಧಿಯಲ್ಲಿ 1 year ಕಡಿಮೆ ಆಗುತ್ತಂತೆ ಡ್ಯೂ ಟು ದ ಟೆಂಪರೇಚರ್. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಅಲ್ಲ 1 year ಕಡಿಮೆ ಆಗುತ್ತೆ ಅನ್ನೋದೇನು ಬೇಜಾರಿಲ್ಲ, ಬಟ್ ಏನೋ ಮಾಡೋದೆಲ್ಲ ಕಡಿಮೆ ಆಗ್ಬಿಡುತ್ತಲ್ಲ ಅನ್ನೋ ಬೇಜಾರು. ಅದೇ 1 year ಕೊಟ್ಟರೆ ಈ ಪಾಕಿಸ್ತಾನದಲ್ಲಿ ಯುದ್ಧನಾರು ಮಾಡ್ತಿದ್ವಿ. ತಮ್ಮ ಟೆನ್ಯೂರ್ ಅಲ್ಲಿ 1 year ಕಡಿಮೆ ಆಗುತ್ತಂತೆ ಈ ಟೆಂಪರೇಚರ್ ಅಲ್ಲಿ ಇದ್ರೆ. 1 year ಕಡಿಮೆ ಆಗೋದು ಬೇಜಾರಿಲ್ಲ, ಬಟ್ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಅಟ್ಲೀಸ್ಟ್ ಯುದ್ಧ ಯಾರು ಮಾಡ್ತಾ ಇದ್ವಿ ಅಂತ. ದಟ್ಸ್ ದ ಸಿನಾರಿಯೋ ಆಫ್ ಸಿಯಾಚಿನ್. ಬಟ್ ಇಟ್ಸ್ ಅ ಡಿಸ್ಪ್ಯೂಟೆಡ್ ಟೆರಿಟರಿ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರನೇ ಇದೆ. ಆಯ್ತಾ? ಓಕೆ, ಈಗ ನೆಕ್ಸ್ಟ್ ಇಫ್ ಯು ಸಿ ಓಕೆ ನೋಡಿ, ಗುಜರಾತ್ ಭಾಗ ಇದೆ. ಇದು ಗುಜರಾತ್ ಭಾರತದ್ದು. ಇಲ್ಲಿ ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸ್ ಇದೆ. ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸ್ ಮತ್ತೆ ಗುಜರಾತ್ ನಡುವೆ ಒಂದು ದ್ವೀಪ ಬರುತ್ತೆ, ಕೋರಿ ಕ್ರೀಕ್ ದ್ವೀಪ ಅಂತ ಕರಿತೀವಿ. ಕೋರಿ ಕ್ರೀಕ್ ಅಂತ ಇದು. ಆಯ್ತಾ? ಸೊ ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸ್ ಮತ್ತೆ ಕೋರಿ ಕ್ರೀಕ್ ದ್ವೀಪ ಇದು ಭಾರತಕ್ಕೆ ಸಂಬಂಧಪಟ್ಟಿದ್ದು. ಇದ್ರ ನಡುವೆ ಜಲಮಾರ್ಗ ಇದೆ. ಜಲಮಾರ್ಗ ಇದ್ಯಾ? ಅವ್ರದ ನಮ್ದು? ನೀವು ಸಿಕ್ಕಿದ್ ಕೇಳ ನಮ್ದು ಅನ್ರಿ. This is a disputed maritime boundary between Pakistan and India.
ಕೋರಿಕ್ರಿ ದ್ವೀಪ ಮತ್ತು ಸಿಂಧ್ ನಡುವೆ ಇರತಕ್ಕಂಥ ಜಲಮಾರ್ಗದ ವಿವಾದ. ಸೊ ದೀಸ್ ಆರ್ ದ 3 disputed territorial disputes between India and Pakistan. One is Jammu Kashmir, other one is Siachen, third one is a disputed maritime boundary between Kori Creek and Sindh province. ಆಯ್ತಾ? ಬಟ್ 1/3 ಆಫ್ ಕಾಶ್ಮೀರ್ ಅವರಿಗೆ ನಾವು ಕೊಟ್ಟಿರೋದು, ಯುನೈಟೆಡ್ ನೇಷನ್ಸ್ ಕೊಟ್ಟಿರೋದು. ಅಷ್ಟು ಬಿಟ್ರೆ 1 ಇಂಚ್ ಭೂಮಿಯನ್ನು ಕೂಡ ನಾವು ಬಿಟ್ಕೊಟ್ಟಿವಿ. ಸರಿ, ನೆಕ್ಸ್ಟ್ ಇನ್ನೊಂದು ಬಿಗ್ ಪ್ರಾಬ್ಲಮ್ ಇದೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇರುವಂತ ನದಿ ನೀರಿನ ಹಂಚಿಕೆಯ ವಿವಾದ. ನದಿ ನೀರಿನ ಹಂಚಿಕೆಯ ವಿವಾದ. ಪ್ಲೀಸ್, ಭಾರತ ಮತ್ತು ಪಾಕಿಸ್ತಾನದ ನಡುವೆ 6 ನದಿಗಳು ಹರಿತು. ಎಷ್ಟು ಸರ್? 6 ನದಿಗಳು ಹರಿತು. 6 rivers. ಸೊ ನಾನು ಹೇಳ್ತಾ ಹೋಗ್ತೀನಿ, ಜಸ್ಟ್ ನೋಡ್ತಾ ಇರಿ, ಅಬ್ಸರ್ವ್. ಸೊ ಓಕೆ, ಸಟ್ಲೆಜ್, ಬಿಯಾಸ್, ರವಿ, ಇಂಡಸ್, ಜೇಲಂ, ಚೆನಂ, ಈ 6 ನದಿಗಳನ್ನ ಇಂಡಸ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಸಿಂಧೂ ನದಿಗಳು ಅಂತ. ಓಕೆ, 6 ನದಿಗಳು. ಸೊ ಸಟ್ಲೆಜ್, ಬಿಯಾಸ್, ರಾವಿ, ಇಂಡಸ್, ಜೇಲಂ, ಚೆನಂ. ಆಯ್ತಾ? ದೇ ಆರ್ ಕಾಲ್ಡ್ ಸಿಂಧೂ ನದಿಗಳು ಅಂತ. ಓಕೆ ಸರ್, ಎಲ್ಲಿ ಹುಡ್ತವೆ ಸರ್ ಅಂತಂದ್ರೆ ಪ್ಲೀಸ್ ಕೇಳಿಸ್ಕೊಳ್ಳಿ. ಈ ಹಿಮಾಲಯದ ಪೂರ್ವ ಭಾಗದಲ್ಲಿ ಹುಡ್ತವೆ. ನೋಡಿ, ಇದು ಈಸ್ಟರ್ನ್ ಹಿಮಾಲಯಸ್. ಇಲ್ಲಿ ಕಂಡು ಬರೋದು ವೆಸ್ಟರ್ನ್ ಹಿಮಾಲಯಸ್, ಇದು ಈಸ್ಟರ್ನ್ ಹಿಮಾಲಯಸ್. ಪೂರ್ವ ಹಿಮಾಲಯಗಳು ಹುಡ್ತವೆ. ಇಲ್ಲಿ 2 ಪರ್ವತ ಶ್ರೇಣಿಗಳು ಕಂಡು ಬರ್ತವೆ. ಒಂದು ಕಾರಾಕೋರಂ ಪರ್ವತ ಶ್ರೇಣಿಗಳು, ಇನ್ನೊಂದು ಹಾರಾಮೋಶ್ ಪರ್ವತ ಶ್ರೇಣಿಗಳು. ಓಕೆ, ಈ 2 ಪರ್ವತ ಶ್ರೇಣಿಗಳನ್ನ ಹಾತ್ಕೊಂಡು ಭಾರತಕ್ಕೆ ಎಂಟರ್ ಆಗ್ತವೆ. ಸೊ ಭಾರತಕ್ಕೆ ಎಂಟರ್ ಆಗಿ ಇಲ್ಲಿ ಪಾಕಿಸ್ತಾನ ಗಡಿಯನ್ನ ಸೇರ್ಕೊಳ್ಳಕ್ಕಿಂತ ಮುಂಚೆ ಇಲ್ಲಿ 2 ಪರ್ವತ ಶ್ರೇಣಿಗಳಿದಾವೆ. ಒಂದು ಸುಲೈಮಾನಿ ಪರ್ವತ ಶ್ರೇಣಿಗಳು, ಇನ್ನೊಂದು ಕಿರ್ತಾರ್ ಪರ್ವತ ಶ್ರೇಣಿಗಳು. ಈ ಸುಲೈಮಾನಿ ಪರ್ವತ ಶ್ರೇಣಿಗಳು ಮತ್ತು ಕಿರ್ತಾರ್ ಪರ್ವತ ಶ್ರೇಣಿಗಳನ್ನ ಹಾತ್ಕೊಂಡು ಇಡೀ ಪಾಕಿಸ್ತಾನವನ್ನ ಹಾತ್ಕೊಂಡು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ ಆಗಿ ಅರಬ್ಬಿ ಸಮುದ್ರವನ್ನು ತಲುಪ್ತವೆ. These 6 rivers take their origin in eastern Himalayas and enters into India through Karakoram mountain range and Haramosh mountain range. ಭಾರತಕ್ಕೆ ಎಂಟ್ರಾಗಿ ಇಲ್ಲಿ ಪಾಕಿಸ್ತಾನದ ಗಡಿಯಲ್ಲಿ ಸುಲೈಮಾನಿ ಪರ್ವತ ಶ್ರೇಣಿಗಳು ಮತ್ತು ಕಿರ್ತಾರ್ ಪರ್ವತ ಶ್ರೇಣಿಗಳ ಮೂಲಕ ಪಾಕಿಸ್ತಾನಕ್ಕೆ ಎಂಟ್ರಾಗಿ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ ಆಗಿ ಅರಬ್ಬಿ ಸಮುದ್ರವನ್ನು ತಲುಪ್ತವೆ. ಬಟ್ ಸರ್, ಇದ್ರ ಬಗ್ಗೆ ಮಾತಾಡಬೇಕು, ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ. ಈ ಇಷ್ಟು ನದಿಗಳು ಏನು ಹರಿತಿದಾವಲ್ಲ, ಈ ನದಿಗಳು 47% ಪಾಕಿಸ್ತಾನದಲ್ಲಿ ಹರಿತು, 39% ಇಂಡಿಯಾದಲ್ಲಿ ಹರಿತವೆ. ಚೈನಾದಲ್ಲಿ, ಈ ಭಾಗದಲ್ಲಿ ಚೈನಾದಲ್ಲಿ ಇಟ್ ಈಸ್ 8%, ಪಾಕಿಸ್ತಾನದಲ್ಲಿ 6%. 4 ದೇಶಗಳು ಹರಿಯೋದ್ರಿಂದ ಇಟ್ ಈಸ್ ಸೆಟ್ ಟು ಬಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಬೌಂಡರಿ ರಿವರ್ ಸಿಸ್ಟಮ್, ಅಂತಾರಾಷ್ಟ್ರೀಯ ನದಿಗಳು ಅಂತ ಕರಿತೀವಿ. ಓಕೆ, ಸೊ ಇಂಡಸ್ ರಿವರ್ ಸಿಸ್ಟಮ್ ಅಥವಾ ಸಿಂಧು ನದಿಗಳನ್ನ ನಾವು ಅಂತಾರಾಷ್ಟ್ರೀಯ ನದಿಗಳು. ಪಾಕಿಸ್ತಾನದಲ್ಲಿ 47%, ಭಾರತದಲ್ಲಿ 39%, ಚೈನಾದಲ್ಲಿ 8%, ಅಫ್ಘಾನಿಸ್ತಾನದಲ್ಲಿ 6%. ಸರಿ, ಈ ನದಿ ನೀರನ್ನು ಹೆಂಗ್ ಹಂಚಿಕೆ ಮಾಡ್ಕೊಳ್ಳೋದು, ಹೆಂಗ್ ಡಿವೈಡ್ ಮಾಡ್ಕೊಳ್ಳೋದು? ಇಂಡಸ್ ವಾಟರ್ ಸಿಸ್ಟಮ್ ಅಥವಾ ಸಿಂಧು ನದಿಗಳ ನೀರನ್ನು ಹಂಚಿಕೆ ಮಾಡ್ಕೊಳ್ಳಿಕ್ಕೋಸ್ಕರ 1960ರಲ್ಲಿ ಒಂದು ಒಪ್ಪಂದವನ್ನು ಸೈನ್ ಮಾಡಲಾಗುತ್ತೆ, ಇಂಡಸ್ ವಾಟರ್ ಟ್ರೀಟಿ. ಸಿಂಧು ನದಿ ನೀರಿನ ಒಪ್ಪಂದ ಅಂತ ಕರಿತೀವಿ. ವಿಚ್ ವಾಸ್ ಸೈನ್ಡ್ ಬೈ ದ then Prime Minister of India Jawaharlal Nehru and President of Pakistan Ayub Khan, which was mediated by World Bank. ಈ ಇಂಡಸ್ ವಾಟರ್ ಟ್ರೀಟಿ ಏನ್ ಹೇಳುತ್ತೆ ಅಂದ್ರೆ, 3 ನದಿ ಕೋಡ್ ವರ್ಡ್ ಕೊಡ್ತೀನಿ, BRS, ಬಿಯಾಸ್, ರಾವಿ, ಸಟ್ಲೆಜ್, ಈ 3 ಭಾರತಕ್ಕೆ ಕೊಡಬೇಕು. ಇಂಡಸ್, ಜೇಲಂ, ಚೆನಂ, ಈ 3 ಪಾಕಿಸ್ತಾನಕ್ಕೆ ಕೊಡಬೇಕು. ಪಾಕಿಸ್ತಾನಕ್ಕೆ ಇಂಡಸ್, ಜೇಲಂ, ಚೆನಂ ಕೊಡ್ತೀವಿ. ಬಟ್
ಆ ನದಿಗಳು ಭಾರತದಲ್ಲಿ ಹರಿಬೇಕಾದ್ರೆ ಭಾರತ ಆ ನೀರನ್ನು ಬಳಸ್ಕೊಳ್ಬಹುದು, ಕೃಷಿಗೋಸ್ಕರ ಬಳಸ್ಕೊಳ್ಬಹುದು, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಕೊಳ್ಬಹುದು, ಇಂಡಸ್ಟ್ರಿಯಲ್ ಯೂಸ್ಗೋಸ್ಕರ ಬಳಸ್ಕೊಳ್ಬಹುದು. ದಿಸ್ ವಾಸ್ ಇಂಡಸ್ ವಾಟರ್ ಟ್ರೀಟಿ. ಐ ರಿಪೀಟ್, 6 ನದಿಗಳಲ್ಲಿ ಭಾರತಕ್ಕೆ 3 ನದಿ ಕೊಡ್ತಾರೆ. ಬಿಯಾಸ್, ರಾವಿ, ಸಟ್ಲೆಜ್. ಪಾಕಿಸ್ತಾನಕ್ಕೆ ಇಂಡಸ್, ಜೇಲಂ, ಚೆನಂ. ಬಟ್ ಪಾಕಿಸ್ತಾನಗಳಿಗೆ ಹರಿಯುವಂತ ನದಿಗಳೇನಿದಾವೆ, ಇಂಡಸ್, ಜೇಲಂ, ಚೆನಬ್ ಅಲ್ಲಿ ಭಾರತ ನೀರನ್ನು ಬಳಸ್ಕೊಳ್ಬಹುದು. ಬಟ್ ಸ್ಟಾಪ್ ಮಾಡಂಗಿಲ್ಲ, ನಿಲ್ಸಂಗಿಲ್ಲ. ನೀರಾವರಿಗೋಸ್ಕರ ಬಳಸ್ಕೋಬಹುದು, ಇಂಡಸ್ಟ್ರಿಯಲ್ ಯೂಸಸ್ಗೋಸ್ಕರ ಬಳಸ್ಕೋಬಹುದು, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಕೋಬಹುದು, ಬಟ್ ನಿಲ್ಸಂಗಿಲ್ಲ. ನೀವು BRS ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬಿಯಾಸ್, ರಾವಿ, ಸಟ್ಲೆಜ್ ಜನರ ಮಾಡಿ ನಿಲ್ಸ್ಕೊಳ್ಳಿ, ಏನ್ ತೊಂದರೆ ಏನು. ಆಯ್ತಾ? ಈ ಟ್ರೀಟಿಯನ್ನ, ಇಂಡಸ್ ವಾಟರ್ ಟ್ರೀಟಿನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಒಂದು ಶಾಶ್ವತ ಆಯೋಗವನ್ನು ರಚನೆ ಮಾಡಲಾಯಿತು. ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂತ ಕರಿತೀವಿ. ಪರ್ಮನೆಂಟ್ ಇಂಡಸ್ ಕಮಿಷನ್, ಇಟ್ಸ್ ಎ ಬಾಡಿ ವಿಚ್ ಇಸ್ ದೇರ್ ಟು ಇಂಪ್ಲಿಮೆಂಟ್ ಇಂಡಸ್ ವಾಟರ್ ಟ್ರೀಟಿ. ಆ ಪರ್ಮನೆಂಟ್ ಇಂಡಸ್ ಕಮಿಷನ್ಗೆ ಉಭಯ ದೇಶಗಳ ಪರ್ಮನೆಂಟ್ ಕಮಿಷನರ್ಸ್ ಅನ್ನ ನಿಯೋಜನೆ ಮಾಡಲಾಗಿದೆ. ಉಭಯ ದೇಶಗಳ ಪರ್ಮನೆಂಟ್ ಇಂಡಸ್ ಕಮಿಷನರ್ಸ್ ಅನ್ನ ನಿಯೋಜನೆ ಮಾಡಲಾಗಿದೆ. ಮತ್ತು ಈ ಪರ್ಮನೆಂಟ್ ಇಂಡಸ್ ಕಮಿಷನ್ ವರ್ಷಕ್ಕೊಂದ್ಸತಿ ಮೀಟಿಂಗ್ ಮಾಡಲೇಬೇಕು. ಬಟ್ ಭಾರತ ಪದೇ 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 ಈ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದೆ. ಯಾಕೆ ಉಲ್ಲಂಘನೆ ಮಾಡಿದೆ ಸರ್? ಮಾಡೋ ತಪ್ಪಲ್ವಾ ಸರ್? ಇಲ್ಲ, ತಪ್ಪು ಅಂತ ನನಗನ್ಸಲ್ಲ. ಯಾಕೆಂದ್ರೆ ಯಾವ ತರ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೋ ನಾವಿಲ್ಲಿ ನೀರು ಬಿಡಲ್ಲ. ಇಂಡಿಯಾ ಇಸ್ ಯೂಸಿಂಗ್ ಇಂಡಸ್ ವಾಟರ್ ಫಾರ್ ಡಿಪ್ಲೊಮಸಿ. ಅದಕ್ಕೆ ಏನ್ ಮಾಡಿದೀವಿ ಗೊತ್ತಾ? ಅವ್ರು ಹೇಳಿದಾರಲ್ಲ ನೋಡಿ, ಇಂಡಸ್ಸು, ಜೇಲಮ್ಮು ಮತ್ತೆ ಚೆನಬ್ಬು, ಈ 3 ನದಿಗಳನ್ನ ನಾವು ಸ್ಟಾಪ್ ಮಾಡಂಗಿಲ್ಲ ಅಂತ ಸಾಲು ಡ್ಯಾಮ್ ಕಟ್ಟಿದೀವಿ. ಐ ಶೋ ಯು, ಸಾಲು ಡ್ಯಾಮ್ ಕಟ್ಟಿದೀವಿ. ಆಕ್ಚುಲಿ ಕಟ್ಟಂಗಿಲ್ಲ. Pakistan has expressed its concerns over India violating this treaty. Getting my point? Okay. ಪಾಕಿಸ್ತಾನ ಇವತ್ತಿಗೂ ಕೂಡ ವರ್ಲ್ಡ್ ಬ್ಯಾಂಕ್ ಕಂಪೇರ್ ಮಾಡುತ್ತೆ, ಭಾರತ ಇಂಡಸ್ ವಾಟರ್ ಟ್ರೀಟಿನ ವೈಲೇಟ್ ಮಾಡ್ತಾ ಇದೆ. ಎಷ್ಟು ಡ್ಯಾಮ್ ಕಟ್ಟಿ ನೋಡಿ? ಸಲಾಲ್ ಡ್ಯಾಮ್, ಬಾಗ್ಲಿಹರ್ ಡ್ಯಾಮ್, ಪಕಾಲ್ದುಲ್ ಡ್ಯಾಮ್, ಲೋವರ್ ಕಲ್ನಾಯ್ ಡ್ಯಾಮ್, ಕಿರು ಪ್ರಾಜೆಕ್ಟ್ ಡ್ಯಾಮ್. ಮತ್ತು ಇಷ್ಟು ಡ್ಯಾಮ್ ಕಟ್ಟಿರೋದು ಅದೇ ರಿವರ್ಸ್ಗೆ, ಇಂಡಸ್, ಜೇಲಂ, ಚೆನಂ. ಯಾವತ್ತೆಲ್ಲ ಪಾಕಿಸ್ತಾನ ನಮ್ಗೆ ತಕರಾರು ಮಾಡುತ್ತೋ ನೀರು ಬಿಡಲ್ಲ ಅವತ್ತು. ಅಲ್ಲೊಬ್ಬ ನಿಲ್ಸಿವಿ ಟ್ಯಾಪ್ ಆಫ್ ಮಾಡಕ್ಕೆ, ಅಲ್ಲಿ ಟೆರರಿಸ್ಟ್ ಬೇಕಾದ್ರೆ ಹಿಂಗ ಕ್ಲೋಸ್ ಮಾಡ್ಬಿಡ್ತಾನೆ, ಸೈಲೆಂಟ್ ಆಗಿ ಓಪನ್ ಮಾಡ್ತಾನೆ. ಸೊ ದಿಸ್ ಇಸ್ ಇಂಡಸ್. ಮೊನ್ನೆನೂ ಅಷ್ಟೇ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಇಂಡಿಯಾ ಸೆಡ್ ವಿ ವಿಲ್ ಸ್ಟಾಪ್ ಇಂಡಸ್ ವಾಟರ್ ಟ್ರೀಟಿ, ವಿ ವಿಲ್ ವಯೋಲೇಟ್ ಅಂತ. ಬಿಕಾಸ್ ದಿಸ್ ಇಂಡಸ್ ವಾಟರ್ ಟ್ರೀಟ್ ಅಥವಾ ಇದನ್ನೇನು ನಾವು ಡ್ಯಾಮ್ ಗಳನ್ನು ಕಟ್ಟಿದೀವಿ, ಇದನ್ನ ಡಿಪ್ಲೊಮೆಸಿಯಾಗಿ ಯೂಸ್ ಮಾಡ್ಕಂತ. ಓಕೆ, 6 ನದಿಗಳು, ಅದರ ಉಗಮ ಮತ್ತು ಸಂಗಮ, ಎಲ್ಲಿ ಆರಿಜಿನೇಟ್ ಆಗುತ್ತೆ, ಎಲ್ಲಿ ಕಾನ್ಫ್ಲುಯೆನ್ಸ್ ಆಗುತ್ತೆ. ಇವು 2 minutes ಟೈಮ್, ಪ್ಲೀಸ್ ಗೋ ಥ್ರೂ ಇಟ್. ಸೊ 6 ರಿವರ್ಸ್ ಇದಾವೆ. ಸೊ 6 ನದಿಗಳ ಉಗಮ ಸ್ಥಾನ ಮತ್ತು ಸಂಗಮ ಸ್ಥಾನ ಇಂಪಾರ್ಟೆಂಟ್. ಓಕೆ, ಅದ್ರಲ್ಲಿ ಭಾರತಕ್ಕೆ ಯಾವ್ದು ಕೊಟ್ಟಿದೀವಿ ಸರ್? BRS, ಬಿಯಾಸ್, ರಾವಿ, ಸಟ್ಲೆಜ್. ಪಾಕಿಸ್ತಾನಕ್ಕೆ ಓಕೆ ಸರ್, ಡನ್ ಸರ್. ಸೊ ಒಂದ್ಸತಿ ನೋಡಿ ಇದು. ಸೊ ಇಂಡಸ್ ವಾಟರ್ ಟ್ರೀಟಿ ವಾಸ್ ಸೈನ್ಡ್ ಇನ್ 1960. ಯಾರ ನಡುವೆ? ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷರಾಗಿರುವಂತ ಆಯುಬ್ ಖಾನ್, ವಿಚ್ ಇಸ್ ಮೀಡಿಯೇಟೆಡ್ ಬೈ ವರ್ಲ್ಡ್ ಬ್ಯಾಂಕ್. ಸೊ ಇಟ್ ಇಂಟರ್ನ್ಯಾಷನಲ್ ರಿವರ್. ಯಾವ ನದಿಗಳು ಗೊತ್ತಾಯ್ತು. ನೆಕ್ಸ್ಟ್ ಇಂಡಸ್ ವಾಟರ್ ಟ್ರೀಟಿ ಏನ್ ಹೇಳುತ್ತೆ ಅಂತ ಗೊತ್ತಾಯ್ತು. ಸೊ ಅವ್ರಿಗೆ 3 ಕೊಡ್ತೀವಿ, ನಮಗೆ 3 ಕೊಡ್ತೀವಿ. ಬಟ್ ಆ ನೀರನ್ನು ನಾವು ಬಳಸ್ಕೋಬಹುದು. ಅರ್ಥ ಆಗ್ತಿದ್ಯಾ? ಎಸ್, ಅದಕ್ಕೆ ಭಾರತ ಏನ್ ಮಾಡಿದೆ, ಬಳಸ್ಕೋಬಹುದು, ಬಟ್ ನೀರ್ ನಿಲ್ಸಂಗಿರಲಿಲ್ಲ. ಬಟ್ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ವೈಲೇಟೆಡ್. ಓಕೆ, ಸೊ ನೋಡಿ ಇಲ್ಲೂ ಅಷ್ಟೇ, ನೀವು ಮನೆಗೆ ಹೋದ್ಮೇಲೆ ನಾನು ನೋಟ್ಸ್ ಕೊಡ್ತೀನಲ್ಲ, ಡ್ಯಾಮ್ ಹೆಸರು, ಯಾವ ನದಿಗೆ ಅಡ್ಡಲ ಕಟ್ಟಲಾಗಿದೆ, ಇಟ್ ಇಸ್ ಬಿಲ್ಟ್ ಅಕ್ರಾಸ್ ವಿಚ್ ರಿವರ್, ಮತ್ತು ಜಮ್ಮು ಕಾಶ್ಮೀರದ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ, ಎಲ್ಲಾ ಡ್ಯಾಮ್ಸು ಹಾಕಿದ್ದೀನಿ. ಆಯ್ತಾ ಸರ್? ಇದು ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಆದ್ಮೇಲೆ ಅರ್ಥ ಆಗಿದ್ದು. ಕೇಳಿಸ್ಕೊಡಿ, ಎಲ್ಲಿ ಯಾವುದೇ ವಿಚಾರದಲ್ಲಿ ಭಾರತವನ್ನು ಮುಟ್ಟಿದ್ರು ಕೂಡ ಸೋಲ್. ಪಾಕಿಸ್ತಾನ ನೆವರ್ ಒನ್ ಇನ್ ಇಟ್ಸ್ ಲೈಫ್ ಟೈಮ್. ನೋಡಿ 1948 ವಿಚಾರ,
ಸೋಲು. 48 war, solo. 65 war, it was defeated. 71 war, defeated. 1999 Kargil war, defeated. Disputed territories ನಮ್ಮ ಹತ್ರ ಇದೆ, ಎಕ್ಸೆಪ್ಟ್ POK, ಅದು ಯುನೈಟೆಡ್ ನೇಷನ್ಸ್ ಕೊಟ್ಟಿದ್ ಬಿಟ್ಟು ಮಿಕ್ಕಿದ ಎಲ್ಲ ಸಂಘರ್ಷದಲ್ಲಿರುವಂತ ಪ್ರದೇಶಗಳು ನಮ್ಮ ಹತ್ರನೇ ಇದೆ. ಇಂಡಸ್ ವಾಟರ್ ಟ್ರೀಟಿ, ಡಿಫಿಟೆಡ್. ಸೋತು ಸುಣ್ಣವಾದಂತ ಪಾಕಿಸ್ತಾನಕ್ಕೆ ಉಳ್ಕೊಂಡಿರ್ತಕ್ಕಂಥ ಏಕೈಕ ಆಪ್ಷನ್ ಟೆರರಿಸಂ, ಭಯೋತ್ಪಾದನೆ. ಇಲ್ಲಿವರೆಗೂ ನಾನು ಏನ್ ಮಾತಾಡಿದ್ದೀನಲ್ಲ, ಇದೆಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಫಿಷಿಯಲ್ ವಾರ್ಸ್, ಅಫಿಷಿಯಲ್ ಅಗ್ರಿಮೆಂಟ್ಸ್, ಅಫಿಷಿಯಲ್ ಸಮ್ಮಿಟ್, ಅಫಿಷಿಯಲ್ ಟ್ರೀಟೀಸ್, ಯಾವುದರಲ್ಲೂ ಕೂಡ ಭಾರತಕ್ಕೆ ಪಾಕಿಸ್ತಾನ ಗೆಲುವಾಗಲಿಲ್ಲ. ಇದನ್ನ ನೋಡ್ಕೊಂಡಂತ ಪಾಕಿಸ್ತಾನಕ್ಕೆ ಅನ್ಸಿದ್ದು ಒಂದೇ, ಭಾರತವನ್ನ ಡೈರೆಕ್ಟ್ ಆಗಿ ಕೌಂಟರ್ ಮಾಡಕ್ಕಾಗಲ್ಲ. ರಿಯಾಲಿಟಿ. ಭಾರತವನ್ನ ಕೌಂಟರ್ ಮಾಡಬೇಕು ಅಂತಂದ್ರೆ, ಭಾರತವನ್ನ ಹಾಳು ಮಾಡಬೇಕು ಅಂದ್ರೆ ನಾವು ಟೆರರಿಸ್ಟ್ ಗಳನ್ನ ಸಪೋರ್ಟ್ ಮಾಡಬೇಕು, ಅವ್ರ ಮುಖಾಂತರ ಸೇಡ್ ತೀರಿಸ್ಕೋಬೇಕು, ಅವ್ರ ಮುಖಾಂತರ ಪ್ರತೀಕಾರ ತೀರಿಸ್ಕೋಬೇಕು, ಅವ್ರ ಮುಖಾಂತರ ಭಾರತದ ಹಿನ್ನಡೆಯನ್ನ ಸಾಧಿಸಬೇಕು. ಇದಕ್ಕೆ ರೀಸನ್ನು ಸೀರೀಸ್ ಆಫ್ ಬಾಂಬ್ ಬ್ಲಾಸ್ಟ್ ವಿಚ್ ಹಸ್ ಅಕ್ಕರ್ಡ್. ಸೇಮ್ ಪಾಕಿಸ್ತಾನದ ಭಯೋತ್ಪಾದನಾ ದಾಳಿಗಳನ್ನು ಲೆಕ್ಕ ಹಾಕ್ತಾ ಹೋದ್ರೆ 100 ಸಿಗ್ತದೆ. ಬಟ್ ಐ ನಾಟ್ ಗೆಟ್ ಇಂಟು ಆಲ್ ಆಫ್ ದೋಸ್. ನಾನೇನ್ ಮಾಡ್ತೀನಿ, 2000 ನಂತರದಲ್ಲಿ, 2000ನೇ ಇಸ್ವಿ ನಂತರದಲ್ಲಿ ಆಗಿರುವಂತ ಪಾಕಿಸ್ತಾನದ ಭಯೋತ್ಪಾದನಾ ದಾಳಿಗಳನ್ನು ನೋಡ್ತಾ ಹೋಗಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬರ್ತೀನಿ. ಈ ದಾಳಿಗಳನ್ನ ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಮತ್ತು ಭಾರತ ಅದಕ್ಕೆ ಪ್ರತ್ಯುತ್ತರವನ್ನು ಹೇಗೆ ಕೊಡ್ತು, ದಿಸ್ ವಿಲ್ ಡಿಸ್ಕಸ್. 2008ರಲ್ಲಿ there was a Mumbai attack. 20 ಪ್ಲೀಸ್ ಮಾತಾಡ್ಬೇಡಿ, ಕೇಳಿಸ್ಕೊಳ್ಳಿ. ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋದು ಬಿಟ್ಬಿಡ್ತೀನಿ ನಾನು, ಕೇಳಿಸ್ಕೊಳ್ಳಿ. 2008ರಲ್ಲಿ there was a attack on Mumbai. ಇದನ್ನ 26/11 ಅಟ್ಯಾಕ್ ಅಂತ ಕೂಡ ಕರಿತೀವಿ. ಜಲಮಾರ್ಗದ ಮುಖಾಂತರ ಈ ಮುಂಬೈ ಕಡೆಯಿಂದ 10 ಜನ ಭಯೋತ್ಪಾದಕರನ್ನ ಟ್ರೈನ್ ಮಾಡಿ ಮುಂಬೈ ಕಳಿಸಲಾಗಿತ್ತು ಟು ಬಾಂಬ್ ಬ್ಲಾಸ್ಟ್ ಗಳ ಸರಣಿ ಮಾಡಬೇಕು. ರೈಲ್ವೆ ಸ್ಟೇಷನ್ ಇಂದ ಶುರುವಾಗಿದ್ದು ತಾಜ್ ಹೋಟೆಲ್ ವರೆಗೂ ಬಂದು ನಿಂತ್ಕೊಂಡು ಸೀರೀಸ್ ಆಫ್ ಬಾಂಬ್ ಬ್ಲಾಸ್ಟ್, ಅದು ಒಂದಲ್ಲ ಆಗಿದ್ದು ಸೀರೀಸ್. ರೈಲ್ವೆ ಸ್ಟೇಷನ್ ಇಂದ ಪ್ರಾರಂಭ ಆಗಿ ತಾಜ್ ಹೋಟೆಲ್ನವರೆಗೆ ಮಾರಣ ಹೋಮ. 10 ಜನ ಟೆರರಿಸ್ಟ್ಗಳು, 10 ಜನದಲ್ಲಿ 9 ಜನ ಹೊಡೆದು ಬಿಸಾಕಿದ್ರು ಇಂಡಿಯನ್ ಆರ್ಮಿ. ಇನ್ನೊಬ್ಬ ಮಾತ್ರ ಉಳಿಸ್ಕೊಂಡ್ರು, ಬೇಕು ಅಂತಾನೆ ಉಳಿಸ್ಕೊಂಡ್ರು. ಇ ವಾಸ್ ಅಜ್ಮಲ್ ಕಸಂ. ಅವನು ವಿಚಾರಣೆಗೆ ಒಳಪಡಿಸಿದ್ದು ಗೊತ್ತಾಗಿದ್ದೇನು ಅಂತಂದ್ರೆ, ಆತ 17 ವರ್ಷ, ನಾಟ್ ಇವನ್ ಅಡಲ್ಟ್. ಯಂಗ್ಸ್ಟರ್ಸ್ ನ, ಟೀನೇಜರ್ಸ್ ನ ಟಾರ್ಗೆಟ್ ಮಾಡಿ ಅವ್ರಿಗೆ ಪ್ರಚೋದನಾಕಾರಿ ಒಂಥರ ಐಡಿಯಾಲಜಿಗಳನ್ನ ತುಂಬಿ, ಕುರಾನ್ ಮಿಸ್ ಇಂಟರ್ಪ್ರಿಟೇಷನ್ ಮಾಡಿ, ನಿಜವಾದ ಕುರಾನ್ ಹಂಗಿಲ್ವೇ ಇಲ್ಲ. ಮುಸ್ಲಿಂ ಅಂದ್ರೆ ನಾನ್ ಮುಸ್ಲಿಮ್ಸ್ ಅನ್ನ ಕಾಫಿರ್ಗಳು ಅಂತ ಕರೀತಾರೆ, ಅವರೆಲ್ಲ ಬದುಕಬಾರ್ದು ಅಂತ ಅವ್ರ ದೃಷ್ಟಿಲಿ. ಈ ತರ ರಾಡಿಕಲ್ ಥಾಟ್ಸ್ ಅನ್ನ ಬಿತ್ತಿ ಸೂಸೈಡ್ ಬಾಂಬರ್ಗಳನ್ನು ತಯಾರು ಮಾಡೋದು. ಒಬ್ಬ ಉಳ್ಕಂಡ ಅಜ್ಮಲ್ ಕಸಬ್ ಅಂತ, ಅವನಿಗೆ ಎಲ್ಲ ಡೀಪ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತು, ಈ ವಾಸ್ ಫ್ರಮ್ ಲೈಕ್ ಒಂದು ಲಷ್ಕರ್ ಎ ತೈಬಾ ಸಂಘಟನೆ, ಲಷ್ಕರ್ ಎ ತೈಬಾ ಸಂಘಟನೆಯ ಉಗ್ರಗಾಮಿ. ಇ ವಾಸ್ ಎ ಟ್ರೈನ್ ಫ್ರಮ್ 9 years, 9ನೇ ವರ್ಷದಲ್ಲಿ ಟ್ರೈನ್ ಮಾಡ್ಕೊಂಡ್ ಬಂದಾರ. ಅವನು ಆಡ ಹುಡುಗನ್ ಕರ್ಕೊಂಡೋಗಿ ಗನ್ ಕೊಟ್ಟು ಇದಾಗ ಆಟ ಆಡು ಅಂತಂದವ್ರು, ಆಟ ಆಡ್ಕೊಂಡ್ ಬಂದ. ಸುಪ್ರೀಂ ಕೋರ್ಟ್, ಭಾರತದ ಸುಪ್ರೀಂ ಕೋರ್ಟ್ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡ್ತು. ಅವ್ರ ಲಾಯರ್ ಕೇಳ್ಕೊಂಡ್ರು, 17 ವರ್ಷ, ಪ್ರಜ್ಞಾವಂತಿಕೆ ಇಲ್ಲ, ಬುದ್ಧಿ ಇಲ್ಲ, ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ, ಕಾನೂನಾದ್ರೂ ಅವನಿಗೆ ಕ್ಷಮೆ ಕೊಡ್ಬೇಕು ಅಂತ ಹಾಕಿದ್ದಾರೆ. ಬಟ್ ನೀವ್ ಹೇಳಿ, ಆ ಹುಡುಗನ್ ತಪ್ಪ ಇದು, ಸಮಾಜದ ತಪ್ಪ? ಬಟ್ he lost his life because he killed so many others. ಇದಾದ್ಮೇಲೆ ರೀಸೆಂಟ್ ಆಗಿ 2016ರಲ್ಲಿ 2 ಅಟ್ಯಾಕ್ ಆಯ್ತು. ಒಂದು ಉರಿ ಅಟ್ಯಾಕ್, ಇನ್ನೊಂದು ಪಠಾನ್ ಕೋಟ್ ಏರ್ ಬೇಸ್ ಅಟ್ಯಾಕ್.
ಉರಿ ಅಂತ ಒಂದು ಜಾಗ ಇದೆ. 19 ಜನ ಸೈನಿಕರು, ಭಾರತೀಯ ಸೈನಿಕರು ಆರ್ಮಿ ಕ್ಯಾಂಪ್ ಅಲ್ಲಿದ್ದರು. ಏಕಾಏಕಿ ಭಯೋತ್ಪಾದಕರು ಆರ್ಮಿ ಕ್ಯಾಂಪಿಗೆ ನುಗ್ಗಿ 19 ಸೈನಿಕರನ್ನ ಉಡಾಯಿಸಿದ್ರು. ಅಲ್ಲ, ಅವ್ರನ್ನು ಭಯೋತ್ಪಾದಕರನ್ನು ಕೂಡ ಕೊಲ್ಲಾಯಿತು, ಇಲ್ಲ ಅಂತಿಲ್ಲ. ಬಟ್ ವಿ ಲಾಸ್ 19 ಸೋಲ್ಜರ್ಸ್. ವಿಲ್ ಬೇರ್ ದ ಲಾಸ್. ಅದಾಗ 6 ತಿಂಗಳಿಗೆ ಪಠಾನ್ಕೋಟ್ ಅಂತ ಒಂದು ಜಾಗ ಇದೆ. ಇಟ್ಸ್ ಎ ಏರ್ ಬೇಸ್, ವಾಯುನಲ್ಲಿ. ಪಠಾನ್ಕೋಟಿಗೆ ನುಗ್ಗಿದ್ದು, ಏರ್ ಬೇಸ್ ಅಲ್ಲಿ AK-47 ಗನ್ ತಂಡು ಛಿದ್ರ ಮಾಡಿದ್ದು. ಬಟ್ ಬಹಳ ಜನ ಸಾಲಿಲ್ಲ, ಒಬ್ರು ಇಬ್ರು ತೀರ್ಕೊಂಡ್ರು. ಬಟ್ 4 ಜನ ಭಯೋತ್ಪಾದಕರನ್ನ ಕೊಲ್ಲಾಯ್ತು. ಬ್ರದರ್, ಭಯೋತ್ಪಾದಕರು ಸತ್ತರೆ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರು ಸಾಯಕ್ಕೆ ಅಂತಾನೆ ಹುಟ್ಟಿರ್ತಾರವು. ಬಟ್ ಇಲ್ಲಿ ಭಾರತ ಥಿಂಕ್ ಮಾಡಿದ್ರೆ ಇದಕ್ಕೆ ಫುಲ್ ಸ್ಟಾಪ್ ಆಗ್ಬೇಕು. ವಿಶೇಷ ಕಮಾಂಡೋಗಳ ಪಡೆ ತಯಾರಾಯ್ತು. POK ಭಾಗಕ್ಕೆ ಹೋಗಿ ಹೆಲಿಕಾಪ್ಟರ್ ತಾಂಡೋದು. POK ಭಾಗದಲ್ಲಿ ಕಮಾಂಡೋಗಳ ಪಡೆ ಇಳಿತು. ಕ್ಯಾಂಪ್ಸ್ ಅಲ್ಲಿ 75 ಭಯೋತ್ಪಾದಕರನ್ನು ಹೊಡೆದು ಸಾಯಿಸಿ ಎಣ ನೇತಾಕ್ ಬಂದು. ದಿಸ್ ವಾಸ್ ಕಾಲ್ಡ್ ಎ ಸರ್ಜಿಕಲ್ ಸ್ಟ್ರೈಕ್. ಪ್ರತಿ ವರ್ಷ ಸೆಪ್ಟೆಂಬರ್ 2016 ಸೆಪ್ಟೆಂಬರ್ 29 ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದ. ಹೋಗಿದ್ 19 ಜನ ಅಷ್ಟೇ, 10 ಜನ ಮಾತ್ರ. 10 ಜನ ಕಮಾಂಡೋಗಳ ಪಡೆ 70 ಭಯೋತ್ಪಾದಕರನ್ನ ಮಾರಣ ಹೋಮ ಮಾಡಿ ಸಾಲು ಜೋಡಿಸಿ ಹೊಡೆದ ನೇತಾಕ್ ಬಂದ್ರು. ಇದನ್ನ ಸ್ಮರಣೆ ಮಾಡ್ಲಿಕ್ಕೋಸ್ಕರ ಪ್ರತಿ ವರ್ಷ ಸೆಪ್ಟೆಂಬರ್ 29 ಭಾರತ ಸರ್ಕಾರ ಸರ್ಜಿಕಲ್ ಸ್ಟ್ರೈಕ್ ಡೇ ಸೆಲೆಬ್ರೇಟ್ ಮಾಡುತ್ತೆ. ಉರಿ ಅಟ್ಯಾಕ್ ಅಂತ ಒಂದು ಮೂವಿ ಇದೆ, ನೋ ಇಟ್ ರೈಟ್? ಇದಕ್ಕೇನೋ ಒಂದು ಪ್ರತ್ಯುತ್ತರ ಕೊಟ್ಟುವೆ. ಬಟ್ ಪುಲ್ವಾಮಾ ಇನ್ಸಿಡೆಂಟ್ ಆಯ್ತು, ಬಹಳ ಭೀಕರವಾದಂತ ಇನ್ಸಿಡೆಂಟ್. ಜಮ್ಮು ಕಾಶ್ಮೀರದಲ್ಲಿ ಪುಲ್ವಾಮಾ ಅಂತ ಒಂದು ಜಾಗ ಇದೆ. ಅಲ್ಲಿ CRPF ಜವಾನರು, CRPF ಯೋಧರು ಒಂದು ಕಾನ್ವಾಯಲ್ಲಿ ಹೋಗ್ತಾ ಇದ್ರು. ಅವ್ರದೊಂದು ಗಾಡಿ, ಸರಕು ಸಾಮಗ್ರಿಗಳನ್ನು ಗಾಡಿಯಲ್ಲಿ ತುಂಬಿಕೊಂಡು ಒಂದು ಕಾನ್ವಾಯಲ್ಲಿ ಹೋಗ್ತಾ ಇದ್ರು. 40 ಜನ CRPF ಯೋಧರು. ಜಮ್ಮು ಕಾಶ್ಮೀರದ ಲೋಕಲ್ ರೆಸಿಡೆಂಟ್, ಅಂದ್ರೆ ಇಂಡಿಯನ್ ಸಿಟಿಸನ್, ಅವನ ಟ್ರೈನ್ ಮಾಡಿ ಟೆರರಿಸ್ಟ್ ಆಗಿ ಕನ್ವರ್ಟ್ ಮಾಡಿ ಒಂದು ಮಾರುತಿ ಸುಜುಕಿ ಈಕೋ ಗಾಡಿ ಬರುತ್ತೆ ದೊಡ್ಡದು. ಓಕೆ, ಈಕೋ ಗಾಡಿಲಿ 400 kg ಬಾಂಬನ್ನು ತುಂಬಿ ಅವನ ಸೂಸೈಡ್ ಬಾಂಬರ್ ಆಗಿ ತಯಾರು ಮಾಡಿ ಕಳಿಸ. ಅವನ್ ಟಾಟಾ ಈಕಾ ಗಾಡಿ ತಗೊಂಡು 400 kg RDX ಬಾಂಬ್ ತುಂಬ್ಕೊಂಡು ಹೋಗಿದ್ದೆ. ಈ CRPF 40 ಜನ ಯೋಧರು ಹೋಗ್ತಿದ್ದಂತ ಕಾನ್ವಾಯ್ಗೆ ಹೋಗಿ ಹಪ್ಪನ ಡಿಕ್ಕಿ ಹೊಡು. ಬೋಧಿನೂ ಸಿಗ್ಲಿಲ್ಲ. Is a trained terrorist who was local resident of Jammu Kashmir. ಭಯೋತ್ಪಾದಕರು ಹೊರಗಿಲ್ಲ ರೀ, ಭಾರತ ಸೇಸ್. ಇದಕ್ಕೆ ಪ್ರತ್ಯುತ್ತರ ಸರ್ಜಿಕಲ್ ಸ್ಟ್ರೈಕ್ ಎಲ್ಲ ಬಗ್ಗಲ್ಲ. ಇದಕ್ಕೆ ರಫೇಲ್ಗಳನ್ನು ಎತ್ಕೊಂಡ್ರು, ಮಿಗ್ ಎತ್ಕೊಂಡ್ರು, ಸುಖಾಯ್ ಎತ್ಕೊಂಡ್ರು, POK ಭಾಗಕ್ಕೆ ಹೋದ್ರು. ಆರ್ಮಿ ಕ್ಯಾಂಪ್ಗಳು ಎಲ್ಲಿದೆ ಅಂತ ನಮಗೆ ಗೊತ್ತು. ಸರಿ, ಟೆರರಿಸ್ಟ್ ಕ್ಯಾಂಪ್ಗಳು ಎಲ್ಲಿದೆ ಅಂತ ನಮಗೆ ಗೊತ್ತಿರುತ್ತೆ. ನಮ್ದು ರಾಯ್ ಏಜೆಂಟ್ಸ್ಗಳೆಲ್ಲ ಕೆಲಸ ಮಾಡ್ತಿರ್ತಾರೆ, ಸ್ಪೈ ಏಜೆಂಟ್ಸ್ ಇರ್ತಾರೆ. ಪ್ರತಿಯೊಂದು ಸಂಘಟನೆಯ ಕೇಂದ್ರ ಎಲ್ಲಿದೆ, ಎಲ್ಲಿ ಟೆರರಿಸ್ಟ್ ಆಗ್ತಾರೆ, ಇವ್ರಿಗೆಲ್ಲಿ ಬೋಧನೆ ಮಾಡ್ತಾರೆ, ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಪ್ರತಿಯೊಂದು ಮಾಹಿತಿ ಇರುತ್ತೆ. ಬಟ್ ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಲಿಲ್ಲ. LOC ತಗೊಂಡಿದ್ರು, ಯುದ್ಧ ವಿಮಾನಗಳಿಂದ ಕ್ಷಿಪಣಿಗಳನ್ನ ಉಡಾಯಿಸ್ಬಿಟ್ರು. ಬಟ್ ದೇಶದ ದುರಂತ ಏನು ಗೊತ್ತಾ? ಕೆಲವು ರಾಜಕೀಯ ಪಕ್ಷಗಳು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎನಿಬಡಿಸ್ ನೇಮ್, ಹಂಗೂ ಹೇಳಬೇಕು ಅಂತ ಹೇಳ್ತೀನಿ, ಅರವಿಂದ್ ಕೇಜ್ರಿವಾಲ್ ಅಲ್ಲ, ಐ ಡೋಂಟ್ ಮೈಂಡ್, ಆಯ್ತಾ? ಈತ ದೆಹಲಿ ಕುತ್ಕೊಂಡು ಕೇಳ್ತಾನೆ, ನೋಡಿ ನಾವೇನು LOC ಹತ್ರ ಹೋಗಿ ಹೊಡೆದ್ವಲ್ಲ, ಅದು ಬಾಲಾಕೋಟ್ ಏರ್ ಸ್ಟ್ರೈಕ್ ಅಂತ. ನಾವು ಉರಿ ಅಟ್ಯಾಕು, ಪಠಾನ್ಕೋಟ್ ಏರ್ ಬೇಸ್ ಅಟ್ಯಾಕಿಂಗ್ ಮಾಡಿದ್ದಕ್ಕೆ ಅದಕ್ಕೆ ಪ್ರತ್ಯುತ್ತರ ಸರ್ಜಿಕಲ್ ಸ್ಟ್ರೈಕ್. 2 ಅಟ್ಯಾಕ್ ಏನಾಯ್ತು 6 months ಅಲ್ಲಿ. ಒಂದು ಉರಿ ಅಟ್ಯಾಕು, ಪಠಾನ್ಕೋಟ್ ಏರ್ ಬೇಸ್ ಅಟ್ಯಾಕು, ಇದಕ್ಕೆ ಪ್ರತ್ಯುತ್ತರ ಆಗಿದ್ದು ಸರ್ಜಿಕಲ್ ಸ್ಟ್ರೈಕ್. ಪುಲ್ವಾಮಾ ಕೇಸಿಗೆ ಪ್ರತ್ಯುತ್ತರ ಕೊಟ್ಟಿದ್ದು ಇದು ಬಾಲಾಕೋಟ್ ಏರ್ ಸ್ಟ್ರೈಕ್. ಅರವಿಂದ್ ಕೇಜ್ರಿವಾಲ್ ಕೇಳ್ತಾರೆ, ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀರಾ, ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡ್ತೀರಾ ಅಂದ್ರೆ ನಿಮ್ಮ ಹತ್ರ ಪ್ರೂಫ್ ಏನಿದೆ? ಅಲ್ರಿ, ಈಗ ಮೋದಿನ ಬೈಬೇಕು ಅಂತ ಬೈಕೊಳ್ಳಿ, ಬೇಜಾರೇನಿಲ್ಲ. ಆದ್ರೆ ಸೇನಾಪಡೆ, ನೌಕಾಪಡೆ, ವಾಯುಪಡೆ ಮೇಲೆ ಸಂದೇಹ ಪಡಲ್ಲ. ಡೋಂಟ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಯುವರ್ ಆರ್ಮಿ. ನಮಗೋಸ್ಕರ ಎಲ್ಲ ಬಿಟ್ಟು, ಹೆಂಡತಿ ಮಕ್ಕಳು ಬಿಟ್ಟು ದೇಶದ ಗಡಿಯಲ್ಲಿ ಜೀವನ
ವಾಟ್ ಆರ್ ಯು ಟಾಕಿಂಗ್? ಪೊಲಿಟಿಕಲ್ ವೆಂಡೆಟಾ ಇದ್ರೆ ಯು ಕ್ಯಾನ್ ಬ್ಲೇಮ್, ಅದು ಬೇರೆ. ದಿಸ್ ಮಂಕಿ ಕೇಜ್ರಿವಾಲ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಕ್ಕೆ, ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದ್ದಕ್ಕೆ ನಿಮ್ಮ ಹತ್ರ ಪ್ರೂಫ್ ಏನಿದೆ? ಅದಕ್ಕೆ ಪ್ರೂಫ್ ಕೊಟ್ಟಿರೋದು ಈಗ ಆಪರೇಷನ್ ಸಿಂಧೂರಲ್ಲಿ. ಓಕೆ, ಸೊ ಉರಿ ಅಟ್ಯಾಕ್, ಪಠಾನ್ಕೋಟ್ ಏರ್ ಬೇಸ್ ಅಟ್ಯಾಕಿಗೆ ವಿ ಹ್ಯಾವ್ ಡನ್ ಸರ್ಜಿಕಲ್ ಸ್ಟ್ರೈಕ್. ಪುಲ್ವಾಮಾ ಅಟ್ಯಾಕಿಗೆ ವಿ ಹ್ಯಾವ್ ಕಮ್ ಅಪ್ ವಿತ್ ಬಾಲಾಕೋಟ್ ಏರ್ ಸ್ಟ್ರೈಕ್. ಇಲ್ಲಿ ನಿಂತಿತ್ತು, ಒಂದು ಲೆವೆಲ್ ಕಮ್ಮಿ ಆಗಿತ್ತು. ಬಟ್ ರೀಸೆಂಟ್ ಇನ್ಸಿಡೆಂಟ್ ಪಹಲ್ಗಾಮಲ್ಲಿ ಆಗಿತ್ತು ಬಹಳ ಕುಕೃತ್ಯದಲ್ಲಿ ಕುಕೃತ್ಯ. ಅದು ಜಮ್ಮು ಕಾಶ್ಮೀರಲ್ಲಿ ಅನಂತ್ನಾಗ್ ಅಂತ ಒಂದು ಜಿಲ್ಲೆ ಇದೆ. ಅನಂತ್ನಾಗ್ ಅಂತ, ನಾಟ್ ಫಿಲಂ ಆಕ್ಟರ್ ಅನಂತ್ನಾಗ್ ಜಿಲ್ಲೆ ಇದೆ. ಅನಂತ್ನಾಗಲ್ಲಿ ಕಂಡು ಬರುವಂತ ಒಂದು ಕಣಿವೆ ಪಹಲ್ಗಾಮ್ ಅಂತ ಒಂದು ವ್ಯಾಲಿ. ಅದು ಬಹಳ ಸುಂದರವಾಗಿರ್ತಕ್ಕಂಥ ಜಾಗ. ಅಲ್ಲಿ ಬೈಸರಣ್ ಅಂತ ಒಂದು ಜಾಗ ಇದೆ, ವಿಚ್ ಇಸ್ ಕಾಲ್ಡ್ ಅಸ್ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ. ಭಾರತೀಯ ಪ್ರವಾಸಿಗರು 27 ಜನ ಭಾರತೀಯ ಪ್ರವಾಸಿಗರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಾಯ್ತು. ಇಪ್ಪತ್ತೇಳು ಜನ ಪ್ರವಾಸಿಗರು, 3 ಜನ ಕರ್ನಾಟಕದವರು. ಅವ್ರು ಕೇಳೋದು, ಅವ್ರನ್ನ 4 ಜನ ಭಯೋತ್ಪಾದಕರು ಮೀಟ್ ಮಾಡಿ ಧರ್ಮವನ್ನು ಸ್ಪಷ್ಟಪಡಿಸ್ಕೊಳ್ಳೋದು, ಹಿಂದೂನಾ ಮುಸ್ಲಿಂ, ಇಲ್ಲ ಮುಸ್ಲಿಂ ಅಂತ ಸುಳ್ಳು ಹೇಳಿದ್ರೆ ಮರ್ಮಾಂಗವನ್ನು ಚೆಕ್ ಮಾಡೋದು, ಕಟ್ನಾಗಿದೆಯಾ ಅಂತ ನೋಡೋದು. ಅವನು ಮುಸ್ಲಿಂ ಅಲ್ಲ ಅಂತ ಗೊತ್ತಾದ್ರೆ ಪಾಯಿಂಟ್ ಬ್ಲಾಂಕ್ ರೇಂಜ್ ಇಟ್ಟಲ್ಲಿ ಗುಂಡು ಹೊಡೆಯೋದು. ಇದಕ್ಕಿಂತ ಕೆಟ್ಟ ಕೆಲಸ ಇನ್ಯಾವ್ದಿರುತ್ತೆ? 3 ಜನ ಕರ್ನಾಟಕದವ್ರು ತೀರ್ಕೊಂಡ್ರು. ಅಲ್ಲೊಂದು ಟೈಮ್ ಒಂದೊಂದು ಹೆಣ್ಮಗಳು ಇಂಟರ್ವ್ಯೂ ಕೊಡ್ತಾ ಇದ್ರು. ತನ್ನ ಗಂಡನನ್ನ ಹೆಂಗ್ ಕೊಲ್ಲಾಯ್ತು ಅನ್ನೋ ವಿವರಿಸಿ ಹೇಳಬೇಕಾದ್ರೆ ಎಂತವ್ರ ಕಣ್ಣಲ್ಲೂ ನೀರು ಬಂದಿತ್ತು. ತನ್ನ ಗಂಡನ ಹಣೆ ಮೇಲೆ ಪಾಯಿಂಟ್ ಬ್ಲಾಂಕ್ ರೇಂಜ್ ಇಟ್ಟು, ಗನ್ನನ್ನ ಪಾಯಿಂಟ್ ಬ್ಲಾಂಕ್ ರೇಂಜ್ ಅಲ್ಲಿ ಇಟ್ಟು ಶೂಟ್ ಮಾಡಿದಾಗ ಮೆದುಳಿನ ಚಿಪ್ಪುಗಳು ರಕ್ತದ ಸಮೇತ ಮಕ್ಕದ ಮೇಲೆ ಚಿಮ್ಮಿತ್ತಂತೆ. ಮೆದುಳಿನ ಚಿಪ್ಪುಗಳು ರಕ್ತದ ಸಮೇತ ಮಕ್ಕದ ಮೇಲೆ ಚಿಮ್ಮಿತ್ತಂತೆ. ಆ ಹೆಣ್ಮಗಳಿಗೆ ಹೆಂಗಾಗಿರ್ಬೇಕು? ಲಷ್ಕರ್ ಎ ತೈಬಾ ಎನ್ನುವಂತ ಭಯೋತ್ಪಾದಕ ಸಂಘಟನೆ, ಅದರಲ್ಲಿ ಬಹಳ ಭಯೋತ್ಪಾದಕರಿಗೆ ಈಗ ಆಲ್ರೆಡಿ ವಯಸ್ಸಾಗಿದೆ. ಈಗೆಲ್ಲ ಅವರೇ ವೈಯಕ್ತಿಕವಾಗಿ ಹೋಗ್ಬಿಟ್ಟು ಸರೆಂಡರ್ ಆಗ್ತಾ ಇದ್ದಾರೆ ಗೌರ್ಮೆಂಟಿಗೆ. ಆ ಲಷ್ಕರ್ ಎ ತೈಬಾದಲ್ಲಿರ್ತಕ್ಕಂಥ ಯಂಗ್ಸ್ಟರ್ಸ್ ಎಲ್ಲ ಹೊರಗಡೆ ಬಂದು ಅವ್ರ ಸ್ವಂತ ಸಂಘಟನೆ ಕಟ್ಕೊಂಡವ್ರು. TRF ಅಂತ, ದ ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಕರಿತೀವಿ. ಅವರು ಈ ಪಹಲ್ಗಾಮ್ ಅಟ್ಯಾಕ್ ಅನ್ನ ಕ್ಲೈಮ್ ಮಾಡಿದ, ನಮ್ಮಿಂದನೇ ಆಗಿರೋದು. ಅಮಾಯಕ ಪ್ರಯಾಣಿಕರು, ಅಮಾಯಕ ಪ್ರವಾಸೋದ್ಯಮಿಗಳು. ಈ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನ 2016ರಲ್ಲಿ ಭಾರತ ಸರ್ಕಾರ UAPA ಕಾಯ್ದೆ ಅಡಿಯಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಒಂದು ಘೋಷಣೆ ಮಾಡಿ, ನಾನೊಂದು ಆಕ್ಟ್ ಬಳಕೆ ಮಾಡ್ತಾ ಇದ್ದೀನಿ, UAPA ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ. ಕನ್ನಡದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವ ಕಾಯ್ದೆ ಅಂತ ಒಂದು ಕಾಯ್ದೆ ಇದೆ. ದಿಸ್ ವೆರಿ ಇಂಪಾರ್ಟೆಂಟ್ ಆಕ್ಟ್. ಈ ಆಕ್ಟ್ ಏನ್ ಮಾಡುತ್ತಂದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ವಿಶೇಷ ಅಧಿಕಾರವನ್ನು ಕೊಡುತ್ತೆ. ಏನ್ ಅಧಿಕಾರ ನೋಡಿ, ಯಾವುದೇ ವ್ಯಕ್ತಿ ಭಾರತದಲ್ಲಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಆ ವ್ಯಕ್ತಿಯನ್ನ ಟೆರರಿಸ್ಟ್ ಮತ್ತು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಡಿಕ್ಲೇರ್ ಮಾಡಬಹುದು, ಮತ್ತು ಆ ವ್ಯಕ್ತಿ ಮತ್ತು ಸಂಘಟನೆಗಳಿಗೆ ಜೀವಾವಧಿ ಶಿಕ್ಷೆ ಕೊಡಬಹುದು ಕೇಂದ್ರ ಸರ್ಕಾರ. UAPA ಕಾಯ್ದೆ ಕೇಂದ್ರ ಸರ್ಕಾರಕ್ಕೆ ಸಿಕ್ಕಾಬಟ್ಟೆ ಪವರ್ಸ್ ಕೊಡುತ್ತೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಏನ್ ಪವರ್ಸ್ ಕೊಡುತ್ತೆ? ಕೇಂದ್ರ ಸರ್ಕಾರಕ್ಕೆ ಯಾವುದೊಬ್ಬ ವ್ಯಕ್ತಿ ಅಥವಾ ಸಂಘಟನೆ ಅನ್ಲಾಫುಲ್ ಆಕ್ಟಿವಿಟಿ ಮಾಡ್ತಾ ಇದ್ದಾನೆ, ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇದ್ದಾನೆ ಅಂತ ಅನ್ಸಿದ್ರೆ ಆ ವ್ಯಕ್ತಿಯನ್ನ ಟೆರರಿಸ್ಟ್ ಅಂತ ಕರೀಬಹುದು, ಆ ಸಂಘಟನೆ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಕರೆದು ಆ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಕೊಡಬಹುದು. ಈ TRF ನ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಡಿಕ್ಲೇರ್ ಮಾಡಿದೆ. ಇದನ್ನು ಸಹಿಸ್ಕೊಳಕ್ಕಾಗಲ್ಲ.
27 ಜನ ಹೆಣ್ಮಕ್ಳು ವಿಧವೆಯರಾದ್ರು. ದೇ ಆರ್ ವಿಡೋಸ್. ಅವ್ರ ಕುಂಕುಮ ಹಳಸೋಯ್ತು. 27 ಭಾರತೀಯ ಹೆಣ್ಣುಮಕ್ಕಳ ಕುಂಕುಮವನ್ನು ಅಳಿಸಿದ್ದಕ್ಕಾಗಿ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತೀಯ ಸೇನಾಪಡೆ, ನೌಕಾಪಡೆ, ವಾಯುಪಡೆ ನಡೆಸಿದಂತ ಸೇನಾ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್. It's a joint operation conducted by Indian Army, Indian Navy, Indian Air Force. ಆಪರೇಷನ್ ಸಿಂಧೂರ್ ಬಗ್ಗೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ, ಬಟ್ ತಗೊಳ್ಳಲ್ಲ, ಸ್ವಲ್ಪ ಬೇಕಾದ್ರೆ ಕಂಟಿನ್ಯೂ ಮಾಡೋದಾಗುತ್ತೆ. ಬಟ್ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟು ಬಿಟ್ಬಿಡ್ತೀನಿ. ಆಪರೇಷನ್ ಸಿಂಧೂರ್, ಇಟ್ಸ್ ಅ ಪ್ರೈಡ್ ಆಫ್ ಇಂಡಿಯಾ. It showed the coordinated efforts of Army, Navy and Air Force. ಅಂದ್ರೆ ಭಾರತದ ಸೇನಾಪಡೆ, ನೌಕಾಪಡೆ ಮತ್ತು ವಾಯುಪಡೆ ಏಕಕಾಲದಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ಆಪರೇಷನ್ ಸಿಂಧು. ನಂಬರ್ 1, 21ನೇ ಶತಮಾನದ ಯುದ್ಧದ ಸಂಕೇತ, ಮಾಡರ್ನ್ ವಾರ್ಫೇರ್ ಹೆಂಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದು ಆಪರೇಷನ್ ಸಿಂಧು. ಯಾವ ಮಂಕಿಗಳು ಎವಿಡೆನ್ಸ್ ಕೇಳಿದ್ರಲ್ಲ, ವಿತ್ ಎವಿಡೆನ್ಸ್ ಕೊಟ್ಟಿದೆ. ಯಾವ ಲೆವೆಲ್ ಕ್ಯಾಪ್ಚರ್ ಮಾಡಿದ್ದಾರೆ ಅಂತಂದ್ರೆ, ಸರ್ ಯಾರೋ ಕೇಳಿದ್ರು ಅಟ್ಯಾಕ್ ಆದಾಗ ಆಪರೇಷನ್ ಸಿಂಧೂರ್ ಮಾಡೋದಕ್ಕೆ ನಾವು ಒಂದು 20-25 ದಿನ ಟೈಮ್ ತಗೊಂಡು, 25 ದಿನ ಟೈಮ್ ತಗೋಬಾರದು, ಭಾರತ ತಕ್ಷಣ ರಿಟಾಲಿಯೇಟ್ ಮಾಡ್ಬೇಕು. ತಕ್ಷಣ ರಿಟಾಲಿಯೇಟ್ ಮಾಡಕ್ ಅದೇ ನಾಟ್ಯ ಸಾಮಾನ ಅಲ್ಲ, ಅದು ವಾರ್. ಸ್ಟಡಿ ಮಾಡ್ಬೇಕ್ರಿ ನೋಡಿ ಎಕ್ಸಾಕ್ಟ್. ಆಮೇಲೆ ಈ ಬಾರಿ ಬಹಳ ವಿಶೇಷವಾಗಿರುವಂತ ಸಂಗತಿ ಅಂತಂದ್ರೆ ನೋಡಿ, ಲೊಕೇಶನ್ಸ್ ನಾವ್ ಹೆಂಗ್ ಎತ್ಕೊಂಡಿದೀವಿ, GPS ಯೂಸ್ ಮಾಡಿಲ್ಲ. We have used our own navigational system, NAVIC. GPS ಯೂಸ್ ಮಾಡಿಲ್ಲ. ನಮ್ಮ ಸಂಚಲನ ಉಪಗ್ರಹಗಳು ಕೊಟ್ಟಿರುವಂತ ನ್ಯಾವಿಗೇಷನಲ್ ಫಾಸಿಲಿಟಿ IRNSS, ಇಂಡಿಯನ್ ರೀಜನಲ್ ನ್ಯಾವಿಗೇಷನಲ್ ಸ್ಯಾಟಲೈಟ್ ಸಿಸ್ಟಮ್, ನಾವಿಕ್ ಅನ್ನು ಯೂಸ್ ಮಾಡಿ ಐಡೆಂಟಿಫೈ ಮಾಡಿದೆ. ಐಡೆಂಟಿಫೈ ಮಾಡಿದಷ್ಟೇ ಅಲ್ಲದೆ ಯಾವ ಲೆವೆಲ್ ಮಾಡಿದಾರೆ ಪೈಲಟ್ಸ್ ಅಂತಂದ್ರೆ, ಓಕೆ, ಅಮ್ಮಿ ವಿಂಗ್ ಕಮಾಂಡರ್ಸ್ ಅಂತ ಕರಿತೀವಿ ಅವ್ರನ್ನ. ಓಕೆ, ಆ ಲೊಕೇಶನ್ ಪಿಕ್ಚರ್, ಮಿಸೈಲ್ ಮೂವ್ ಆಗ್ತಿರೋದು, ಬಾಂಬ್ ಆಗಿದ್ದು, ಬಿಫೋರ್ ಆಫ್ಟರ್, ಇಷ್ಟು ಚಿತ್ರಗಳನ್ನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬ್ರೀಫಿಂಗ್ ಮಾಡಿದ್ರು. ಮುಂಚೆ ಇದ್ದಿದ್ದು, ಅಲ್ಲಿ ನಡೀತಿರ್ತಕ್ಕಂಥ ಚಟುವಟಿಕೆಗಳು, ಮಿಸೈಲ್ ಅಲ್ಲೋಗಿ ಹಿಟ್ ಮಾಡಿದ್ದು, ಮಿಸೈಲ್ ಹಿಟ್ ಮಾಡಿದ್ಮೇಲೆ ಅಲ್ಲಿ ಆಗಿರೋಂಥ ಚಿತ್ರಗಳು, ಇಷ್ಟು ತಗೊಂಡು ಪ್ರೆಸ್ ಬ್ರೀಫಿಂಗ್ ಮಾಡಿದ್ದಾರೆ. ಇಟ್ಸ್ ಎ ಬಹಳ ವಿಶೇಷವಾಗಿರುವಂತ ಕಾರ್ಯಾಚರಣೆ. ಪ್ರೂಫ್ ಬೇಕಾ ಪ್ರೂಫ್. ಮತ್ತೆ ಇನ್ನೊಂದು ಬಹಳ ವಿಶೇಷವಾಗಿರುವಂತ ಸಂಗತಿ ಅಂತಂದ್ರೆ, ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ, ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ POK ಭಾಗದಲ್ಲಿ ಒಂದಷ್ಟು ಗುಂಡು ಹಾರಿಸಿದ್ವಿ, POK ಭಾಗದಲ್ಲಿ ಒಂದು ಕ್ಷಿಪಣಿ ಬಿಟ್ಟಿದ್ವಿ. ಆದ್ರೆ ಈ ಸತಿ ಹಂಗ ಸೀದಾ ಕೋರ್ ಪಾಕಿಸ್ತಾನಕ್ಕೆ ನುಗ್ಗು ಹೊಡೆದಿದ್ವಿ. ಯಾಕನ್ ಸಿ ಯಾವ ಭಯೋತ್ಪಾದಕ ಸಂಘಟನೆಗಳು ಎಲ್ಲೆಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ, ಹೆಡ್ ಕ್ವಾರ್ಟರ್ಸ್ ಗಳನ್ನು ಗುರುತಿಸಿದ್ರು, ತರಬೇತಿ ಕೇಂದ್ರಗಳನ್ನು ಗುರುತಿಸಿದರು, ಯಾವ ಮದರಸೆಗಳಲ್ಲಿ ಅವರಿಗೆ ಭಯೋತ್ಪಾದಕ ಶಿಕ್ಷಣ ಸಿಗ್ತದೆ ಗುರುತಿಸಿದ್ದಾರೆ. ಒಂದನ್ನು ಬಿಟ್ಟಿಲ್ಲ. POK ಎಲ್ಲ ಕೋರ್ ಪಾಕಿಸ್ತಾನ ಒಳಗೋಗಿ ಇರೋ ಜಾಗಕ್ಕೆ ನುಗ್ಗಿ ಓಡಿ ವಾಪಸ್ ಬಂದಿರು. ಒಂದು ಸುದ್ದಿ ಬಂತು, ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಆಗಿರತಕ್ಕಂಥ ಶಹಬಾಜ್ ಶರೀಫ್ ಅವರ ನಿವಾಸದ 9 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಿಸೈಲ್ ಬಾಂಬಿಂಗ್ ಮಾಡಿದ್ರು. ಅದೇ ತರ ನರೇಂದ್ರ ಮೋದಿ ಮಾಡಲಿ ನೋಡೋಣ. ಶಹಬಾಜ್ ಶರೀಫ್ ಪ್ರೈಮ್ ಮಿನಿಸ್ಟರ್ ರೆಸಿಡೆನ್ಸ್ 9 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಿಸೈಲ್ ಬಾಂಬಿಂಗ್ ಮಾಡಿದ್ರು. ಪಾಕಿಸ್ತಾನ ಆಮೇಲೆ ಭಯ ಆಗಿ ತಮ್ಮ ಪ್ರೈಮ್ ಮಿನಿಸ್ಟರ್ ಸ್ಥಳಾಂತರ ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಪಾಕಿಸ್ತಾನದ ಮಿಲಿಟರಿ ಜನರಲ್ ಆಗಿರುವಂತ ಆಸಿಫ್ ಮುನೀರ್ ದೇಶವನ್ನು ಬಿಟ್ಟು ಓಡಬೇಕಾದಂತ ಪರಿಸ್ಥಿತಿ ಬಂತು. ಅಷ್ಟು ಹೆಡ್ ಕ್ವಾರ್ಟರ್ಸ್ಗಳು, ಟೆರರ್ ಕ್ಯಾಂಪ್ಸು, ಲಾಂಚ್ ಪ್ಯಾಡ್ಸು, ಮದ್ರಾಸಗಳು, ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಬಿಟ್ಟಿಲ್ಲ. ದಟ್ ವಾಸ್ ಆಪರೇಷನ್ ಸಿಂಧು. ರಾಜನಾಥ್ ಸಿಂಗ್ ಭಾಷಣ ನೋಡ್ತಾ ಇದ್ದೆ, ತುಂಬಾ ಇಷ್ಟ ಆಗಿ ಸ್ಟೇಟ್ಮೆಂಟ್, ಪಿಕ್ಚರ್ ಅಭಿ ಬಾಕಿ. ಬಟ್ ಆಪರೇಷನ್ ಸಿಂಧು ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ಶಸ್ತ್ರಾಸ್ತ್ರಗಳನ್ನು ಬಳಸಲಾಗಿದೆ, ಅದು ರಫೇಲ್ ಇಂದ ಹಿಡಿದು F-400 ಇಂದ ಹಿಡಿದು ಯಾವ ಸ್ಕ್ಯಾಲ್ಪ್ ಮಿಸೈಲು, ಹ್ಯಾಮರ್ ಮಿಸೈಲ್, ಬ್ರಾಮೋಸ್
ಸೊ ಟೋಟಲ್ ನೋಡಿ 40ಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಬಳಸಲಾಗಿದೆ. ಭಾರತದ ಸೇನಾಪಡೆಗಳ ಬಲ ಪ್ರದರ್ಶನ ಮಾಡಲಾಗಿದೆ. ಎಷ್ಟೋ ಮಿಸೈಲ್ಸ್ ನ ಟೆಸ್ಟೇ ಮಾಡಿರಲಿಲ್ಲ, ಅಲ್ಲೋ ಟೆಸ್ಟ್ ಮಾಡೋರು. ಹಾಗಾದ್ರೆ ಆ ಶಸ್ತ್ರಾಸ್ತ್ರಗಳು ಯಾವ್ಯಾವು, ಏನೇನ್ ಕೆಲಸ ಮಾಡ್ತವೆ, ಯಾವ್ಯಾವ ರೀತಿ ಉಪಯೋಗ ಬಂದಿದ್ದಾವೆ, ಹೆಂಗೆಲ್ಲ ನುಗ್ಗುಡ್ದಿದೀವಿ ವಿತ್ ಮೈಕ್ರೋ ಡೀಟೇಲ್ಸ್. ವಿಲ್ ಸೀ ಇಟ್ ನೆಕ್ಸ್ಟ್ ವೀಕ್. ಓಕೆ, ನೋಟ್ಸ್ ಈಗ ಒಂದು ಅವ್ರಿಗೆ ಐ ಜಸ್ಟ್ ಗಿವ್ ಇಟ್ ದಮ್. ಈ ಸ್ಲೈಡ್ಸು ಕೊಡ್ತೀನಿ, ತಗೊಂಡ್ಬಿಡ್ಬೇಕು. ಓಕೆ, ಐ ಸ್ಲೈಡ್ಸ್ ಆಲ್ಸೋ. ನೀವು ಇದಕ್ಕೆ ಹೋಗ್ತಿದ್ದೀರ, ಆಯ್ತು. ಅದೊಂದು ಇಲ್ಲ, ಎಲ್ಲ ಮುಗ್ದಿತ್ತು. ಬಟ್ ಡಿಫೆನ್ಸ್ ನೋಡಿ, ಡಿಫೆನ್ಸ್ ಸಿಸ್ಟಮ್ಸ್ ಯುಟಿಲೈಸ್ಡ್ ಬೈ ಇಂಡಿಯನ್ ಆರ್ಮಿ, ಅಂದ್ರೆ ಭಾರತ ಯೂಸ್ ಮಾಡಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಬಗ್ಗೆ ಒಂದು ಬ್ರೀಫಿಂಗ್ ಮಾಡಬೇಕಾಗಿತ್ತು. ಸೊ ಅದನ್ನ ನೆಕ್ಸ್ಟ್ ವೀಕ್ ಇಟ್ ವಿಲ್ ಟೇಕ್ ಅರೌಂಡ್ 30 to 40 ಮಿನಿಟ್ಸ್ ತಗೊಳ್ತೀನಿ. ಸೊ ನೆಕ್ಸ್ಟ್ ವೀಕ್ ಅದನ್ನ ಕವರ್ ಮಾಡಿ ನಾನು ಬೇರೆ ಟಾಪಿಕ್ ಶುರು ಮಾಡ್ತೀನಿ. ಅಂಡ್ ಯು ಫಾಲೋ ದ ಟೆಲಿಗ್ರಾಮ್, ಯಾರ್ದು ಇನ್ಸ್ಟಾ ಕೇಸ್ತು, ಅದು ನನ್ನ ಟೆಲಿಗ್ರಾಮ್ ಅಲ್ಲಿ ಇದ್ರೂ ಪರವಾಗಿಲ್ಲ. ಓಕೆ, ಮೈ ಟೆಲಿಗ್ರಾಮ್ ಐಡಿ ಇಸ್ ನಂದನ್ ಸರ್ KPSC. ಯು ಕ್ಯಾನ್ ಫಾಲೋ ದೇರ್. ನೋಡಿ, ಪ್ರತಿ ವಾರ ಬನ್ನಿ ಸರ್. ಓಕೆ, ಪ್ರತಿ ವಾರ ಬನ್ನಿ. ವಿಲ್ ಡಿಸ್ಕಸ್ ಆಲ್ ದ ಕರೆಂಟ್ ಅಫೇರ್ಸ್. ಎಲ್ಲ ಹೇಳಿದ್ದೀನಿ, ನ್ಯಾಷನಲ್ ಇಂಟರ್ನ್ಯಾಷನಲ್, ಸ್ಟೇಟು, ಇಶ್ಯೂಸು, ಫ್ಯಾಕ್ಟ್ಸು, ಇಷ್ಟು ಕವರ್ ಮಾಡೋಣ. ಸೊ ಈ ಸೆಷನ್ ನಿಮ್ಗೆ ಹೆಲ್ಪ್ ಆಗ್ತಿದೆಯಾ? ಎಂಜಾಯ್ ದ ಕ್ಲಾಸ್ ಪಕ್ಕಾ? ಓಕೆ, ಥ್ಯಾಂಕ್ ಯು ಬಾಸ್. ಓಕೆ, ಸೊ ಎಂಜಾಯ್ ಯುವರ್ ರಿಮೈನಿಂಗ್ ವೀಕ್. ಥ್ಯಾಂಕ್ ಯು.